ಸೊ ಹಲೋ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾವು ಮೇ ತಿಂಗಳ ಕರೆಂಟ್ ಅಫೇರ್ಸನ್ನು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ವಿಥೌಟ್ ಡಿಲೇಯಿಂಗ್ ನಾವು ಫಸ್ಟ್ ಕ್ವಶನನ್ನು ಡಿಸ್ಕಸ್ ಮಾಡ್ಕೋಣ. ಸೊ 31ನೇ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ ಸಮ್ಮೇಳನ ಎಲ್ಲಿ ಜರುಗಿತು? 31ನೇ ಪತ್ರಿಕಾ ಸ್ವಾತಂತ್ರ್ಯ ದಿನದ ಸಮ್ಮೇಳನ ಸರಿಯಾದ ಉತ್ತರ ಚಿಲಿಯಲ್ಲಿ ಇದು ಜರುಗಿತು. ಎರಡನೇ ಕ್ವಶನು, 2024ರ ಸಾಲಿನ ಕೋಫಿ ಅನ್ನಾನ್ ಕರೇಜ್ ಇನ್ ಕಾರ್ಟೂನಿಂಗ್ ಪ್ರಶಸ್ತಿ ಪುರಸ್ಕೃತರು ಯಾರು? ಸೊ ಕರೇಜ್ ಇನ್ ಕಾರ್ಟೂನಿಂಗ್ ಸರಿಯಾದ ಉತ್ತರ ರಚಿತಾ ತನೇಜಾ ಅವರು. ಸೊ ಇಲ್ಲಿ ಪಿಕ್ಚರಲ್ಲಿ ತೋರಿಸ್ತಾ ಇರೋ ಹಾಗೆ ಇವ್ರು ಏನು ಮಾಡ್ತಿದ್ರು, ರಚಿತಾ ತನೇಜಾ ಅವರು ಯಾವುದೇ ಒಂದು ಇಶ್ಯೂ ಆಗಿರ್ಬೋದು, ಅದು ತುಂಬ ಬರ್ನಿಂಗ್ ಇಶ್ಯೂ ಇತ್ತಂದರೆ, ನ್ಯೂಸಲ್ಲಿತ್ತು ಅಂದರೆ ಆ ಇಶ್ಯೂ ಯಾವುದೇ ಟಾಪಿಕ್ ಮೇಲೆ ಆಗಿರ್ಬೋದು, ಆ ಟಾಪಿಕ್ ಮೇಲೆ ಇವ್ರು ಏನು ಮಾಡ್ತಾಯಿದ್ರು, ಈ ಥರ ಪಿಕ್ಚರಲ್ಲಿ ಕಾಣಿರೋ ಹಾಗೆ ಕಾರ್ಟೂನ್ಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ತನ್ನ ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು. ಯಾವುದೇ ವಿಷಯ ಆಗಿರ್ಬೋದು ಅದ್ರ ಮೇಲೆ ತನ್ನ ಒಪಿನಿಯನನ್ನು ಶೇರ್ ಮಾಡಬೇಕಂದ್ರೆ ಈ ಥರ ಚಿತ್ರಗಳನ್ನು, ಕಾರ್ಟೂನ್ಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದ್ರ ಕೆಳಗಡೆ ಈ ಥರ ಒಂದು ಏನೋ ವಿಷಯ ಬರೆದು ತನ್ನ ವ್ಯೂಸನ್ನು ಎಕ್ಸ್ಪ್ರೆಸ್ ಮಾಡೋವಂಥ ಕೆಲಸ ಮಾಡ್ತಾಯಿದ್ರು ರಚಿತಾ ತನೇಜಾ ಅವರು. ಸೊ ತುಂಬ ನ್ಯೂಸಲ್ಲಿರುವಂತಹ ತುಂಬ ಕಾಂಟ್ರವರ್ಷಿಯಲ್ ಟಾಪಿಕ್ಗಳ ಮೇಲೆ ಈ ಥರ ಕಾರ್ಟೂನ್ಗಳನ್ನು ಕ್ರಿಯೇಟ್ ಮಾಡ್ತಿದ್ರು ಇವರು. ನೆಕ್ಸ್ಟು, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ 2024ರ ಪ್ರಕಾರ ಪ್ರಥಮ ಸ್ಥಾನದಲ್ಲಿರುವ ರಾಷ್ಟ್ರ? ಸರಿಯಾದ ಉತ್ತರ ನಾರ್ವೆ. ಸೊ ಇಂಡಿಯಾದ ರ್ಯಾಂಕಿಂಗ್ ಇದರಲ್ಲಿ 159ನೇದು ಸ್ಥಾನ ಇಂಡಿಯಾದಿದೆ. ಸೊ ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕಿಂಗ್ ಕೇಳ್ತಾ ಇರೋದ್ರಿಂದ ಫಸ್ಟು ಮತ್ತು ಇಂಡಿಯಾದು ಕಂಪಲ್ಸರಿ ನೆನಪಿಡಲೇಬೇಕು. ಸೊ ಈ ರಿಪೋರ್ಟನ್ನು ಜಾರಿ ಮಾಡೋರು ಯಾರು? ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಈ ರಿಪೋರ್ಟನ್ನು ಜಾರಿ ಮಾಡೋರು. ಸೊ ಇದರ ಹೆಸರು, ಈ ಸಂಸ್ಥೆ ಹೆಸರು ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಅಂತ. ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಇದು ಇರೋದು ಪ್ಯಾರಿಸ್ನ ಫ್ರಾನ್ಸ್ನಲ್ಲಿ. ಓಕೆ. ನೆಕ್ಸ್ಟು, 2024ರ ಗೋಲ್ಡ್ಮ್ಯಾನ್ ಪರಿಸರ ಪ್ರಶಸ್ತಿ ಯಾರಿಗೆ ದೊರೆತಿದೆ? ಇದರ ಹೆಸರು ಇವರ ಹೆಸರು ಅಲೋಕ್ ಶುಕ್ಲಾ. ಸೊ ಇವರು ಅಲೋಕ್ ಶುಕ್ಲಾ ಅವರು. ಸೊ ಏನಾಯಿತು ಅಂದರೆ ಸ್ಟೋರಿ, ಛತ್ತೀಸ್ಗಢನಲ್ಲಿರುವಂತಹ ಒಂದು ಅರಣ್ಯ ಪ್ರದೇಶ, ಸೊ ಅದರ ಹೆಸರು ಹಾಸ್ದಿಯೋ ಅಂತ. ಆ ಅರಣ್ಯ ಪ್ರದೇಶದ ಹೆಸರೇನು? ಹಾಸ್ದಿಯೋ ಅರಣ್ಯ ಪ್ರದೇಶ. ಇದು ಸುಮಾರು 4.4 ಲಕ್ಷ ಎಕರೆ ಪ್ರದೇಶದಲ್ಲಿ ಹರಡಿರುವಂಥ ಅರಣ್ಯ ಪ್ರದೇಶ. ಸೊ ಈ ಅರಣ್ಯ ಪ್ರದೇಶದಲ್ಲಿ ಆಬ್ವಿಯಸ್ಲಿ ಇಷ್ಟು ದೊಡ್ಡ ಅರಣ್ಯ ಪ್ರದೇಶದಲ್ಲಿ ಬಯೋಡೈವರ್ಸಿಟಿ ಕೂಡ ಜಾಸ್ತಿ ಇರುತ್ತೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಸೊ ಈ ಬಯೋಡೈವರ್ಸಿಟಿ ರಿಚ್ ಇರುವಂತಹ ಫಾರೆಸ್ಟಲ್ಲಿ ಗೌರ್ಮೆಂಟ್ ಏನು ಮಾಡ್ತು, 21 ಕಡೆ ಇಷ್ಟು ದೊಡ್ಡ ಮಟ್ಟ ಜಾಗದಲ್ಲಿ, ಇಷ್ಟು ದೊಡ್ಡ ಮಟ್ಟನ ಕಾಡಿನಲ್ಲಿ 21 ಕಡೆ ಗೌರ್ಮೆಂಟ್ ಏನು ಮಾಡ್ತು, ಕೋಲ್ ಮೈನಿಂಗನ್ನು ಶುರು ಮಾಡಲು ಪ್ಲ್ಯಾನ್ ಹಾಕ್ಕೊಂಡಿತ್ತು. ಸೊ ಈ ಕೋಲ್ ಮೈನಿಂಗ್ ಶುರು ಮಾಡಲು ಪ್ಲ್ಯಾನ್ ಹಾಕೊಂಡಾಗ ಇವ್ರು ಏನು ಮಾಡ್ತಾರೆ, ಅಲೋಕ್ ಶುಕ್ಲಾ ಅವರು, ಸೊ ಈ ಕೋಲ್ ಮೈನಿಂಗ್ ಶುರು ಮಾಡಿದರೆ ಅಲ್ಲಿ ಬದುಕುತ್ತಿರುವಂತಹ, ಆ ಕಾಡಿನಲ್ಲಿ ಬದುಕುತ್ತಿರುವಂತಹ ಸೊ ಆ ಆದಿವಾಸಿಗಳ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ, ಆ ಕೋಲ್ ಮೈನಿಂಗ್ ಸ್ಟಾರ್ಟ್ ಆದರೆ ಇವರ ಬದುಕು ಯಾವ ಥರ ಬೀದಿಗೆ ಬರುತ್ತೆ, ಅಲ್ಲಿರುವಂತಹ ಬಯೋಡೈವರ್ಸಿಟಿ ಯಾವ ಥರ ನಾವು ಕಳ್ಕೊತೀವಿ, ಇದನ್ನೆಲ್ಲದರ ಬಗ್ಗೆ ಇವರು ಏನು ಮಾಡ್ತಾಯಿದ್ರು, ಅಲ್ಲಿರುವಂತಹ ಲೋಕಲ್ ಜನಗಳನ್ನು ಗ್ಯಾದರ್ ಮಾಡಿಬಿಟ್ಟು ಅಲ್ಲಿರುವಂಥ ಲೋಕಲ್ ಜನರನ್ನು ಕರೆದು ಅವರಿಗೆ ತಿಳುವಳಿಕೆಯನ್ನು ಮೂಡಿಸ್ತಾಯಿದ್ರು. ಸೊ ಇವರು ಬರ್ತಾ ಇದು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ತಾರೆ. ಅದಾದಮೇಲೆ ಲೋಕಲ್ ಜನರಿಗೆ ಆದಮೇಲೆ ಪ್ರೆಸ್ ಕಾನ್ಫರೆನ್ಸ್ಗಳನ್ನು ಏರ್ಪಡಿಸ್ತಾರೆ. ಸೊ ಅದೇ ಥರ ಇವರು ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡಿಬಿಟ್ಟು ಅಲ್ಲಿ ತನ್ನ ಕಳವಳಿಯನ್ನು ಇಡ್ತಾರೆ ಜನರ ಮುಂದೆ. ಸೊ ಇಟ್ಟಾಗ ಫೈನಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಈ 21 ಕೋಲ್ ಮೈನಿಂಗನ್ನು ಕ್ಯಾನ್ಸಲ್ ಮಾಡಿಬಿಡುತ್ತೆ. ಸೊ ಈ ಥರ ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಮೊಮೆಂಟನ್ನು ನಡೆಸಿ ಅಲ್ಲಿರುವಂಥ ಜನರ ಜೀವನವನ್ನು ಕೂಡ ಉತ್ತಮ ಮಾಡಿದರು. ಅದಲ್ಲದೆ ಕೂಡ ಈ ಕೋಲ್ ಮೈನಿಂಗನ್ನು ನಾಶ ಮಾಡಿ ಅಲ್ಲಿರುವಂಥ ಪರಿಸರ ಸಂರಕ್ಷಣೆ ಮಾಡಿ ಸಲುವಾಗಿ ಇವರಿಗೆ ಗೋಲ್ಡ್ ಮ್ಯಾನ್ ಪರಿಸರ ಪ್ರಶಸ್ತಿ ಕೊಟ್ಟಿದ್ದರು. ಇದಕ್ಕೆ ಗ್ರೀನ್ ನೋಬಲ್ ಅಂತ ಕೂಡ ಕರೀತಾರೆ, ಗ್ರೀನ್ ನೋಬಲ್ ಅವಾರ್ಡ್. 2024ರ ಸಾಲಿನ ಹಸಿರು ಆಸ್ಕರ್ ಖ್ಯಾತಿಯ ವೈಟ್ಲಿ ಗೋಲ್ಡ್ ಪ್ರಶಸ್ತಿ ಪುರಸ್ಕೃತರು ಯಾರು? ಸೊ ಇವರ ಹೆಸರು ಪೂರ್ಣಿಮಾ ದೇವಿ ಬರ್ಮನ್. ಇವರು ಅಸ್ಸಾಂನವರು, ಪೂರ್ಣಿಮಾ ದೇವಿ ಬರ್ಮನ್. ಸೊ ಅಸ್ಸಾಮಿ ಲ್ಯಾಂಗ್ವೇಜಲ್ಲಿ ಇವರಿಗೆ ಯಾಕೆ ಕೊಟ್ಟಿದ್ರು ಅಂದರೆ ಈ ಪಕ್ಷಿಯ ಸಂರಕ್ಷಣೆಗಾಗಿ ಕೊಟ್ಟಿದ್ದರು. ಈ ಪಕ್ಷಿಯ ಹೆಸರು ಹರ್ಗಿಲಾ ಅಂತ. ಈ ಪಕ್ಷಿಯ ಹೆಸರು ಹರ್ಗಿಲಾ. ಸೊ ಇದು ಅಸ್ಸಾಮಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಕರೀತಾರೆ ಹರ್ಗಿಲಾ ಅಂತ. ಇಂಗ್ಲೀಷಲ್ಲಿ ಇದರ ಹೆಸರು ಸ್ಟಾರ್ಕ್ ಅಂತ ಕರೀತಾರೆ. ಸೊ ಈ ಪಕ್ಷಿ ಏನು ಮಾಡ್ತಿತ್ತು, ಸೊ ಅಲ್ಲಿರುವಂಥ ಜನರು ಏನು ಮಾಡ್ತಿದ್ರು ಅಸ್ಸಾಮಲ್ಲಿ, ಈ ಪಕ್ಷಿ ಇಡುವಂತಹ ನೆಸ್ಟಿಂಗ್ ಪ್ಲೇಸ್ ಅಂದರೆ ಏನು, ಗೂಡು ಕಟ್ಟುವಂಥ ಸ್ಥಳ ಇರುತ್ತೆ, ಮೊಟ್ಟೆ ಇಡುವಂಥ ಸ್ಥಳ. ಸೊ ಆ ನೆಸ್ಟಿಂಗ್ ಪ್ಲೇಸನ್ನು ಜನರು ಏನು ಮಾಡ್ತಿದ್ರು, ಅದನ್ನು ಎಸೆದು ಬೇರೆ ಕಡೆ ಎಸಿತಾ ಇದ್ರು. ಸೊ ಇದರಿಂದಾಗಿ ಈ ಪಕ್ಷಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಸೊ ತುಂಬ ತೊಂದರೆ ಆದಾಗ ಏನಾಗ್ತಾಯಿತ್ತು, ಇದರ ಸಂರಕ್ಷಣೆಗೆ ಕ್ಷೀಣಿಸ್ತಾ ಬರ್ತಾಯಿತ್ತು. ಸೊ ಈ ಥರ ನಾಶ ಮಾಡಿದಾಗ ಜನರು, ಸೊ ಇವ್ರು ಏನು ಮಾಡ್ತಾರೆ, ಇದನ್ನು ಕಂಡು ಇದರ
ಸಂರಕ್ಷಣೆಗೆ ಏನು ಕೆಲಸ ಕಾರ್ಯವನ್ನು ಶುರು ಮಾಡಿ ಏನು ಮಾಡ್ತಾರೆ, ಅಲ್ಲಿರುವಂತಹ ಲೋಕಲ್ ಜನರನ್ನು ಗ್ಯಾದರ್ ಮಾಡಿಬಿಟ್ಟು ಅಲ್ಲಿರುವಂಥ ಲೋಕಲ್ ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಮೂಡಿಸಿ, ಎಸ್ಪೆಷಲಿ ವಿಮೆನ್ಸು, ಅಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಇದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಿ ಅವರದ್ದೇ ಆದಂಥ ಒಂದು ಸಣ್ಣ ಸಂಘದ ಥರವನ್ನು ಒಂದು 1000-10,000 ವಿಮೆನ್ ಇರುವಂಥ ಒಂದು ಸಂಘ ಕಟ್ಟಿ ಇದರ ಬಗ್ಗೆ ತಿಳುವಳಿಕೆ ಮೂಡಿಸಿ ಆ ಪಕ್ಷಿಯ ಸಂರಕ್ಷಣೆಯನ್ನು ಇವರು ಕೈಗೊಳ್ತಾರೆ. ಯಾರು? ಪೂರ್ಣಿಮಾ ದೇವಿ ಬರ್ಮನ್ನವರು. ಸೊ ಈ ಥರ ಇದರ ಸಂರಕ್ಷಣೆ ಕೈಗೊಂಡಿರೋದ್ರಿಂದ ಇವರಿಗೆ ಈ ವರ್ಷದ ಹಸಿರು ಆಸ್ಕರ್ ಖ್ಯಾತಿಯ ವೈಟ್ಲಿ ಗೋಲ್ಡ್ ಪ್ರಶಸ್ತಿಯನ್ನು ನೀಡಲಾಯಿತು. 2024 ಭೂದಿನ ಧ್ಯೇಯವಾಕ್ಯ ಏನು? ಭೂದಿನದ ಧ್ಯೇಯವಾಕ್ಯ. ಸೊ 2024 ಭೂದಿನದ ಧ್ಯೇಯವಾಕ್ಯ ಬಂದು ಪ್ಲ್ಯಾನೆಟ್ ವರ್ಸಸ್ ಪ್ಲಾಸ್ಟಿಕ್. ಸೊ ಪ್ರತಿ ವರ್ಷ ಏಪ್ರಿಲ್ 22ನೇ ದಿವಸದಂದು ಭೂದಿನವನ್ನು ಆಚರಣೆ ಮಾಡ್ತಾರೆ. ಸೊ ಈ ಇಮೇಜ್ ತುಂಬ ಬ್ಯೂಟಿಫುಲ್ ಆಗಿದೆ, ಬಿಕಾಸ್ ಒಂದು ಸೈಡು ಪ್ಲ್ಯಾನೆಟು, ಇನ್ನೊಂದು ಸೈಡು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ಕಿಂದ ಅಕ್ಯುಮುಲೇಟ್ ಆಗಿರುವಂತಹ ಏರಿಯಾ. ಸೊ ಇದರ ಧ್ಯೇಯವಾಕ್ಯ ಪ್ಲ್ಯಾನೆಟ್ ವರ್ಸಸ್ ಪ್ಲಾಸ್ಟಿಕ್ಕು. ನೆಕ್ಸ್ಟ್ ಕ್ವಶನು, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಚಾಂಗಿ ಗಗನನೌಕೆಯು ಯಾವ ದೇಶಕ್ಕೆ ಸಂಬಂಧಿಸಿದೆ? ಸೊ ಈ ಚಾಂಗಿ ನೌಕೆಯು ಚೀನಾ ದೇಶಕ್ಕೆ ಸಂಬಂಧಿಸಿದ್ದು. ಇದು ಚಂದ್ರನಲ್ಲಿಗೆ ಹೋಗಿ ಅಲ್ಲಿರುವಂತಹ ಮಾದರಿಯನ್ನು ಸಂಗ್ರಹಿಸಿ ಪುನಃ ಭೂಮಿಗೆ ಮರಳುವಂತಹ ಯೋಜನೆ ಇದು. ಸೊ ಅಮೆಜಾನ್ ಕಂಪನಿಯ ಬ್ಲೂ ಒರಿಜಿನ್ನ ಬಾಹ್ಯಾಕಾಶ ಪ್ರವಾಸಕ್ಕೆ ಆಯ್ಕೆಯಾದ ಮೊದಲ ಭಾರತೀಯ. ಸೊ ಇವರ ಹೆಸರು ಗೋಪಿ ತೋಟಕೂರ್. ನಿಮಗೆಲ್ಲ ಗೊತ್ತಿದೆ, ಅಮೆಜಾನ್ ಕಂಪನಿಯ ಓನರ್ ಯಾರು? ಜೆಫ್ ಬೆಜೋಸ್. ಸೊ ಇವ್ರದ್ದು ಕಂಪನಿ ಅಮೆಜಾನ್ ಇದೊಂದು ಕಾಮರ್ಸ್ ಕಂಪನಿ ಆಯಿತು. ಅಮೆಜಾನ್ ಅನ್ನೋದು ಕಾಮರ್ಸ್ ಕಂಪನಿ ಆಯಿತು. ಅದೇ ಥರ ಇವ್ರದ್ದೇ ಆದಂಥ ಇನ್ನೊಂದು ಸ್ಪೇಸ್ ಕಂಪನಿ ಇದೆ. ಆ ಸ್ಪೇಸ್ ಕಂಪನಿ ಹೆಸರು ಬ್ಲೂ ಒರಿಜಿನ್. ಸೊ ರೀಸೆಂಟಾಗಿ ಈ ಬ್ಲೂ ಒರಿಜಿನ್ ಏನು ಮಾಡ್ತು, 6 ಜನರ ಒಂದು ತಂಡ ಇರುವಂಥ ಸ್ಪೇಸ್ ಟೂರಿಸ್ಟ್ಗಳನ್ನು ಸ್ಪೇಸಿಗೆ ಕರ್ಕೊಂಡು ಹೋಗ್ತು. ಸೊ ನೀವೆಲ್ಲ ನೆನಪಿಡಬೇಕಂತ ವಿಷಯ ಅಂದರೆ, ಇದು ಈ 6 ಜನರ ಸ್ಪೇಸ್ ಟೂರಿಸ್ಟಲ್ಲಿ ಇವರು ಭಾರತದವರು, ಎಸ್ಪೆಷಲಿ ಇವರು ಕರ್ನಾಟಕದವರು. ಯಾರು? ಗೋಪಿ ತೋಟಕೂರ್ ಅವರು. ಇವರು ಸ್ಪೇಸಲ್ಲಿ ಏನು ಮಾಡಿದರು, ಒಂದು 2-3 ನಿಮಿಷ ಏನು ಮಾಡಿದರು, ಇವರು ವೇಟ್ಲೆಸ್ನೆಸ್ಸನ್ನು ಅನುಭವಿಸಿರ್ತಾರೆ. ವೇಟ್ಲೆಸ್ನೆಸ್ ಅಂದರೆ ಅವ್ರ ಮೇಲೆ ಯಾವುದೇ ಥರದ ಗುರುತ್ವಾಕರ್ಷಣೆಯನ್ನು ಆ್ಯಕ್ಟ್ ಮಾಡೋದಿಲ್ಲ. ಸೊ ಇದು ಸ್ಪೆಷಲಿ ಸಬಾರ್ಬಿಟಲ್ ಸ್ಪೇಸ್ ಫ್ಲೈಟ್. ಇದು ನೆನಪಿಡಬೇಕು, ತುಂಬ ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ ಕೇಳ್ತಾರೆ. ಸಬಾರ್ಬಿಟಲ್ ಸ್ಪೇಸ್ ಫ್ಲೈಟು, ಸಬಾರ್ಬಿಟಲ್ ಮತ್ತು ಆರ್ಬಿಟಲ್ ಸ್ಪೇಸ್ ಫ್ಲೈಟ್ ಮಧ್ಯೆ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ನೋಡಿ, ಇದು ಅಟ್ಮಾಸ್ಫಿಯರು, ಇದು ಸ್ಪೇಸು, ಇದು ಭೂಮಿ ಅಂದ್ಕೊಳ್ಳಿ, ಇದು ಅರ್ತ್ ಮೇಲೆ ಅಟ್ಮಾಸ್ಫಿಯರ್ ಮತ್ತು ಸ್ಪೇಸ್ ಮಧ್ಯೆ ಇರುವಂಥ ಒಂದು ಲೈನ್ ಇದೆ. ಇದಕ್ಕೆ ಏನಂತ ಕರೀತಾರೆ? ಕಾರ್ಬನ್ ಲೈನ್ ಅಂತ ಕರೀತಾರೆ. ಈ ಲೈನು ಅಂತರಿಕ್ಷ ಮತ್ತು ಇದು ಅಟ್ಮಾಸ್ಫಿಯರನ್ನು ಸಪ್ರೇಟ್ ಮಾಡುವಂತಹ ಲೈನು. ಸೊ ಸಬಾರ್ಬಿಟಲ್ ಸ್ಪೇಸ್ ಫ್ಲೈಟ್ ಅಂದರೆ ಈ ಫ್ಲೈಟ್ ಏನು ಮಾಡುತ್ತೆ, ಈ ಕಾರ್ಬನ್ ರೇಖೆ ಕೆಳಗಡೆಯೇ ಸುತ್ತುತ್ತೆ. ಅದೇ ಥರ ಆರ್ಬಿಟಲ್ ಫ್ಲೈಟ್ ಏನು ಮಾಡುತ್ತೆ, ಈ ಆರ್ಬಿಟಲ್ ಫ್ಲೈಟು ಇದು ಕಾರ್ಬನ್ ರೇಖೆಯ ಮೇಲೆ ಹೋಗಿಬಿಟ್ಟು ಭೂಮಿಯ ಸುತ್ತ ಅಟ್ಲೀಸ್ಟ್ ಒಂದು ಸುತ್ತನ್ನು ಹಾಕುತ್ತೆ. ಯಾವುದು? ಆರ್ಬಿಟಲ್ ಸ್ಪೇಸ್ ಫ್ಲೈಟು. ಅದೇ ಸಬಾರ್ಬಿಟಲ್ ಸ್ಪೇಸ್ ಫ್ಲೈಟ್ ಏನು ಮಾಡುತ್ತೆ, ಇದು ಕರ್ಮನ್ ರೇಖೆ ಕೆಳಗಡೆನೇ ಸುತ್ತಾದಮೇಲೆ ಫೈನಲಿ ಒಂದು ಈ ಥರ ಪ್ರೊಜೆಕ್ಟರಿ ತೊಗೊಂಡು ತಿರ್ಗಾ ಭೂಮಿಗೆ ಬರುತ್ತೆ ಇದು ಫ್ಲೈಟು. ಸೊ ಇದು ಮೇನ್ ಡಿಫ್ರೆನ್ಸು ಆರ್ಬಿಟಲ್ ಮತ್ತು ಸಬಾರ್ಬಿಟಲು ಭೂಮಿಯ ಸುತ್ತ ಹಾಕಲ್ಲ, ಬಟ್ ಆರ್ಬಿಟಲು ಭೂಮಿಯ ಸುತ್ತ ಅಟ್ಲೀಸ್ಟ್ ಒಂದು ಸುತ್ತ ಹಾಕುತ್ತೆ. ಸೊ ಇವ್ರು ಏನು ಮಾಡ್ತಾರೆ, ಸೊ ಸಬಾರ್ಬಿಟಲ್ ಸ್ಪೇಸ್ ಫ್ಲೈಟ್ ಇದು ಬ್ಲೂ ಒರಿಜಿನ್ನ ಸಬಾರ್ಬಿಟಲ್ ಸ್ಪೇಸ್ ಫ್ಲೈಟ್ ಆಗಿದ್ದು, ಇದು ಸ್ಪೇಸಲ್ಲಿ 2-3 ನಿಮಿಷ ಏನು ಮಾಡುತ್ತೆ, ಇವರಿಗೆ ಒಂದು ವೇಟ್ಲೆಸ್ನೆಸ್, ಯಾವುದೇ ಥರದವ್ರದ್ದು ಅವ್ರ ಮೇಲೆ ಗುರುತ್ವಾಕರ್ಷಣ ಬಲ ಆ್ಯಕ್ಟ್ ಆಗೋದಿಲ್ಲ, ಆ ಥರದ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಕೊಡುತ್ತೆ 2-3 ನಿಮಿಷ. ಇತ್ತೀಚೆಗೆ ಭಾರತದ ಇಸ್ರೋ ಸಂಸ್ಥೆಯು ಯಾವ ವರ್ಷದ ಒಳಗಡೆ ಬಾಹ್ಯಾಕಾಶ ತ್ಯಾಜ್ಯ ವಿಲೇವಾರಿ ಗುರಿಯನ್ನು ಹಾಕಿಕೊಂಡಿದೆ? ಸೊ ಸರಿಯಾದ ಉತ್ತರ 2030. 2035 ಭಾರತವು ತನ್ನದಾದಂಥ ಒಂದು ಸ್ಪೇಸ್ ಸ್ಟೇಷನ್ ಕ್ರಿಯೇಟ್ ಮಾಡುವಂಥ ಗುರಿಯನ್ನು ಹಾಕ್ಕೊಂಡಿದೆ. 2030 ಇಸ್ರೋ ಸಂಸ್ಥೆಯು ಬಾಹ್ಯಾಕಾಶ ತ್ಯಾಜ್ಯವನ್ನು ಮುಕ್ತ ಮಾಡುವಂತಹ ಗುರಿಯನ್ನು ಹಾಕ್ಕೊಂಡಿದೆ. ಏನಿದು ಸ್ಪೇಸ್, ಇದಕ್ಕೆ ಸ್ಪೇಸ್ ಡೆಬ್ರಿ ಅಂತ ಕರೀತಾರೆ. ಸ್ಪೇಸ್ ಡೆಬ್ರಿ ಏನಂದರೆ, ನೋಡಿ, ಯಾವುದೇ ಭೂಮಿ ಮೇಲಿರುವಂತಹ ಹಲವಾರು ದೇಶಗಳು ಏನು ಮಾಡ್ತವೆ, ಸ್ಯಾಟಲೈಟ್ಸ್ಗಳನ್ನು ಲಾಂಚ್ ಮಾಡ್ತವೆ. ಸೊ ಲಾಂಚ್ ಮಾಡಿದಾಗ ಇವು ಏನಾಗ್ತವೆ, ಸ್ಪೇಸಲ್ಲಿ ಹೋಗಿ ತನ್ನ ಕಾರ್ಯಾಚರಣೆಯನ್ನು ಶುರು ಮಾಡಿ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕಂಟ್ರಿ 5 ವರ್ಷಕ್ಕೋಸ್ಕರ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡ್ತಂದರೆ 5 ವರ್ಷ ಆದಮೇಲೆ ಈ ಸ್ಯಾಟಲೈಟ್ ಏನು ಮಾಡುತ್ತೆ, ತನ್ನ
ಕಾಲಾವಧಿ ಮುಗಿದ ಮೇಲೆ ತನ್ನ ಫಂಕ್ಷನಾಲಿಟಿ ಮುಗಿದ ಮೇಲೆ ಕೂಡ ಅಲ್ಲೇ ಇರುತ್ತೆ. 5 ವರ್ಷ ಆದಮೇಲೆ ಇದು ಇನ್ಆ್ಯಕ್ಟಿವ್ ಆಗುತ್ತೆ. ಅಂದರೆ ಯಾವುದೇ ಥರದ ಇನ್ಫಾರ್ಮೇಷನ್ ಇವರಿಗೆ ಕಳಿಸೋದಿಲ್ಲ. ಬಟ್ ಇದು ಅಲ್ಲೇ ಸ್ಪೇಸಲ್ಲೇ ಉಳ್ಕೊಳ್ಳುತ್ತೆ. ಭೂಮಿಗೆ ಮರಳಿ ಬರಲ್ಲ ಇದು. ಸೊ ಇದೇ ಥರ ಹಲವಾರು ಕಂಟ್ರಿಗಳು ಇತ್ತೀಚೆಗೆ ಹಲವಾರು ಸ್ಪೇಸ್ ಆಬ್ಜೆಕ್ಟ್ಸ್ಗಳನ್ನು ಲಾಂಚ್ ಮಾಡ್ತಾ ಇರೋದ್ರಿಂದ ಇವು ತನ್ನ ಕಾರ್ಯಾವಧಿ ಮುಗಿದ ಮೇಲೂ ಕೂಡ ಅಲ್ಲೇ ಇರೋದರಿಂದ ಸ್ಪೇಸಲ್ಲಿ ಅತಿಯಾದ ಹೆಚ್ಚು ಡೆಬ್ರಿ ಅಥವಾ ತ್ಯಾಜ್ಯವನ್ನು ಕ್ರಿಯೇಟ್ ಆಗ್ತಾಯಿದೆ. ಸೊ ಈ ಥರ ತ್ಯಾಜ್ಯವನ್ನು ಕಂಪ್ಲೀಟಾಗಿ ತೆಗೆಯಬೇಕೆಂಬ ಉದ್ದೇಶವನ್ನು ಇಸ್ರೋ ಸಂಸ್ಥೆ ಹಾಕ್ಕೊಂಡಿದೆ. ಸೊ ಅದು ಇಸ್ರೋ ಸಂಸ್ಥೆಯ ಉದ್ದೇಶ ಯಾವ ವರ್ಷದವರೆಗೆ ಇದೆ ಅಂದರೆ 2030 ತನಕ ನಾವೇನು ಮಾಡಬೇಕು, ಈ ಸ್ಪೇಸಲ್ಲಿರುವಂಥ ಡೆಬ್ರಿ ಅಥವಾ ಜಂಕ್ ಅಂತ ಕರಿತೀವಿ ನಾವು, ಆ ಜಂಕನ್ನು ತೆಗಿಬೇಕಂತ ಹೇಳಿಬಿಟ್ಟು ಇಸ್ರೋ ಗುರಿ ಹಾಕ್ಕೊಂಡಿದೆ. ಇತ್ತೀಚೆಗೆ ಟಾಟಾ ಸಂಸ್ಥೆಯಿಂದ ದೇಶದ ಮೊದಲ ಖಾಸಗಿ ಭೂವೀಕ್ಷಣಾ ಉಪಗ್ರಹ ತಯಾರಾಗಿದ್ದು ಅದರ ಹೆಸರೇನು? ಸೊ ಇದರ ಹೆಸರು TSAT-1A. ಸೊ ಟಾಟಾ ಸಂಸ್ಥೆಯ ಅಂಗಸಂಸ್ಥೆ ಆದಂತಹ TASL, ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ ಅನ್ನುವಂಥ ಕಂಪನಿ ಏನು ಮಾಡಿದೆ, ಇತ್ತೀಚೆಗೆ ಇಂಡಿಜಿನಿಯಸ್ಲಿ ಬಿಲ್ಟ್ ಇದೊಂದು ಭೂವೀಕ್ಷಣಾ ಉಪಗ್ರಹ ಆಗಿದ್ದು ಇದು ಇಂಡಿಯನ್ ಆರ್ಮಿ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಏನಪ್ಪ ಅಂದರೆ ಇದೊಂದು ಹೈ ಕ್ವಾಲಿಟಿ ರೆಸಲ್ಯೂಷನ್ ಪಿಕ್ಚರನ್ನು ತೆಗೆಯುವಂಥ ಸ್ಯಾಟಲೈಟು. ಓಕೆ, ಸೊ ಏನಾಗುತ್ತೆ ಅಂದರೆ ಈ ಸ್ಯಾಟಲೈಟು ಫಾರ್ ಎಕ್ಸಾಂಪಲ್ ಇಂಡಿಯನ್ ಆರ್ಮಿದವರು ಯಾವುದೋ ಒಂದು ಪ್ರದೇಶದಲ್ಲಿ ಇವಾಗ ಆಪರೇಷನನ್ನು ಕೈಗೊಂಡಿದ್ದಾರೆ ಅಂದರೆ ಆ ಪ್ರದೇಶದಲ್ಲಿರುವಂಥ ಒಂದು ಯಾವುದೇ ಪರ್ಟಿಕ್ಯುಲರ್ ಭೂಮಿಯ ಪಿಕ್ಚರ್ ಅವರಿಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂದರೆ ಆ ಥರ ಪಿಕ್ಚರನ್ನು ಒಟ್ಟಿನಲ್ಲಿ ಭೂಮಿಯ ಸರ್ಫೇಸನ್ನು, ಭೂಮಿ ಮೇಲಿರುವಂಥ ಸ್ಥಳಗಳ ಪಿಕ್ಚರ್ಗಳನ್ನು ಹೈ ಕ್ವಾಲಿಟಿಯಲ್ಲಿ ತೆಗೆದುಬಿಟ್ಟು ಇಂಡಿಯನ್ ಆರ್ಮಿದವರಿಗೆ ಪ್ರೊವೈಡ್ ಮಾಡುತ್ತೆ. ಈ ಥರ ಪ್ರೊವೈಡ್ ಮಾಡಿದಾಗ ಅವರಿಗೆ ಯಾವುದೇ ಒಂದು ಆಪರೇಷನ್ ಕೈಗೊಳ್ಳಲು ತುಂಬ ಈಸಿ ಆಗುತ್ತೆ. ಸೊ ಇದ್ರ ಉದ್ದೇಶ ಅರ್ತ್ ಸರ್ಫೇಸಲ್ಲಿರುವಂಥ ಪಿಕ್ಚರ್ಗಳನ್ನು ಕ್ಲಿಕ್ ಮಾಡಿಬಿಟ್ಟು ಇಂಡಿಯನ್ ಆರ್ಮಿದವರಿಗೆ ಪ್ರೊವೈಡ್ ಮಾಡೋದು. ಸೊ ಇದ್ರ ಹೆಸರು TSAT-1A. ಓಕೆ, ಇದು ಟಾಟಾ ಕಂಪನಿಯ ಉಪಗ್ರಹ ಆಗಿದ್ದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದರೆ ಇದು ಲಾಂಚ್ ಆಗಿದ್ದು ಅಮೇರಿಕಾದಿಂದ. ಸೊ ಅಮೇರಿಕಾದಲ್ಲಿರುವಂತಹ ಸ್ಪೇಸ್ ಎಕ್ಸ್ ಕಂಪನಿಯ ರಾಕೆಟ್ ಆದಂತಹ ಫ್ಯಾಲ್ಕನ್ 9 ಅಲ್ಲಿಂದ ಉಡಾವಣೆಗೊಂಡಿತ್ತು ಇದೆಲ್ಲ ಇಷ್ಟು ಕೂಡ ನೀವು ನೆನಪಿಡಲೇಬೇಕು. ಮುಂದೆ ಭಾರತ ಸರ್ಕಾರವು ಇತ್ತೀಚೆಗೆ ಬ್ರಹ್ಮೋಸ್ ಕ್ಷಿಪಣಿಯ ಮೊದಲನೇ ರಫ್ತನ್ನು ಯಾವ ದೇಶಕ್ಕೆ ಮಾಡಲಾಗಿದೆ? ಇದರ ಸರಿಯಾದ ಉತ್ತರ ಫಿಲಿಪೈನ್ಸು. ಸೊ ಬ್ರಹ್ಮೋಸ್ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು, ಇದು ದೇಶದ 2 ನದಿಗಳ ಹೆಸರಿಂದ ಕೂಡಿತು. ಅಂದರೆ ಬ್ರಹ್ಮಪುತ್ರ ಭಾರತದ ನದಿ, ಮಾಸ್ ಅಂದರೆ ಮಾಸ್ಕೋ ಅಂತ ಹೇಳಿಬಿಟ್ಟು ರಷ್ಯಾದಲ್ಲಿರುವಂಥ ನದಿ. ಸೊ ಬ್ರಹ್ಮಪುತ್ರ, ಮಾಸ್ಕೋ ಇವೆರಡು ನದಿಗಳ ಹೆಸರು ಫೈನಲಿ ಈ ಬ್ರಹ್ಮೋಸ್ ಕ್ಷಿಪಣಿಗೆ ಇಟ್ಟಿದ್ದರು. ಭಾರತೀಯ ನೌಕಾಪಡೆಯ ನೂತನ ಮುಖ್ಯಸ್ಥರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇದು ಸರಿಯಾದ ಉತ್ತರ ದಿನೇಶ್ ಕುಮಾರ್ ತ್ರಿಪಾಠಿ. ಸುದ್ದಿಯಲ್ಲಿದ್ದ ಜಿಜ್ಞಾಸಾ ಕಾರ್ಯಕ್ರಮವು ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ಇದು ಹಳೆ ಪ್ರೋಗ್ರಾಮ್ ಆದರೂ ಕೂಡ ನ್ಯೂಸಲ್ಲಿರೋದ್ರಿಂದ ಇದು ಎಕ್ಸಾಮಲ್ಲಿ ಬರೋ ಚಾನ್ಸಸ್ ಇದೆ. ಜಿಜ್ಞಾಸಾ ಪ್ರೋಗ್ರಾಮ್, ಸೊ ಇದು CSIR ಅವರ ಕಾರ್ಯಕ್ರಮ. ಏನಿದು ಜಿಜ್ಞಾಸಾ ಪ್ರೋಗ್ರಾಮ್ ಅಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ, ಸೊ ಜಿಜ್ಞಾಸಾ ಪ್ರೋಗ್ರಾಮ್ನ ಉದ್ದೇಶ ಏನಪ್ಪ ಅಂದರೆ ಸ್ಕೂಲ್ ಗೋಯಿಂಗ್ ಆಗಿರ್ಬೋದು ಅಥವಾ ಕಾಲೇಜ್ ಗೋಯಿಂಗ್ ಆಗಿರ್ಬೋದು, ಈ ಮಕ್ಕಳಲ್ಲಿ ಸೈನ್ಸ್ ಬಗ್ಗೆ ನಾಲೆಜನ್ನು ಕ್ರಿಯೇಟ್ ಮಾಡೋದು. ಸೊ ಯಾವ ಥರ ಸೈನ್ಸ್ ಬಗ್ಗೆ ನಾಲೆಜನ್ನು ಕ್ರಿಯೇಟ್ ಮಾಡೋದಂದರೆ ಎಕ್ಸಿಬಿಷನ್ಗಳನ್ನು ಕಂಡಕ್ಟ್ ಮಾಡೋದಾಗಿರ್ಬೋದು, ಸ್ಟೂಡೆಂಟು ಮತ್ತು ಸೈಂಟಿಸ್ಟ್ ಮಧ್ಯೆ ಒಂದು ಕಮ್ಯುನಿಕೇಷನನ್ನು ಬೆಳೆಸಿ ಸ್ಟೂಡೆಂಟ್ಗೆ ಯಾವುದೇ ಥರದ ಏನೇ ಡೌಟ್ ಇದ್ದರೂ ಸೈನ್ಸ್ ಬಗ್ಗೆ ಸೈಂಟಿಸ್ಟ್ಗಳ ಜೊತೆ ಚರ್ಚೆ ನಡೆಸಿ ಅವರಿಂದ ತಿಳಿದುಕೊಳ್ಳುವಂಥ ಒಂದು ಅವಕಾಶ ಕಲ್ಪಿಸೋದಾಗಿರ್ಬೋದು. ಅದೇ ಥರ ಸೆಮಿನಾರ್ಗಳನ್ನು ಕಂಡಕ್ಟ್ ಮಾಡಿಬಿಟ್ಟು ಅವರಿಗೆ ಸೈನ್ಸ್ ಬಗ್ಗೆ ನಾಲೆಜನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು. ಸೊ ಈ ಥರ ಒಟ್ಟಿನಲ್ಲಿ ಸ್ಟೂಡೆಂಟ್ಗಳಿಗೆ ಸೈನ್ಸ್ ಮೈಂಡ್ಸೆಟ್ಟನ್ನು ಬೆಳೆಸೋದು. ಸೈನ್ಸಲ್ಲೇ ಇವರು ಇನೋವೇಟಿವ್ ಆಗಿ ಥಿಂಕ್ ಮಾಡಬೇಕು, ಆಮೇಲೆ ಇವರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು. ಈ ಥರ ಎಲ್ಲ, ಆಮೇಲೆ ಯಾವುದೇ ಪ್ರಾಬ್ಲಮ್ ಬಂದರೆ ಅದಕ್ಕೆ ರೀಸೆಂಟಾಗಿರುವಂಥ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಇವರು ಸಾಲ್ವ್ ಮಾಡಬೇಕು. ಆ ಥರದ್ದೆಲ್ಲ ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡೋದು CSIRನ ಜಿಜ್ಞಾಸಾ ಪ್ರೋಗ್ರಾಮ್ನ ಉದ್ದೇಶ. ಸೊ ಸಿಂಪಲಾಗಿ ಹೇಳಬೇಕಂದ್ರೆ ಒಟ್ಟಿನಲ್ಲಿ ಸ್ಟೂಡೆಂಟ್ಗಳಿಗೆ ಸೈನ್ಸಲ್ಲಿ ಇಂಟ್ರೆಸ್ಟನ್ನು ಬೆಳೆಸೋದು. ಸುದ್ದಿಯಲ್ಲಿದ್ದ ಸೂರ್ಯ ತಿಲಕ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಸೊ ನೀವು ಪಿಕ್ಚರ್ ನೋಡ್ತಿರೋ ಹಾಗೆ ಇದು ಅಯೋಧ್ಯೆಯ ರಾಮ ಮಂದಿರಕ್ಕೆ ಸಂಬಂಧಿಸಿದ್ದು. ನಾನು ಲಾಸ್ಟ್ ಕರೆಂಟ್ ಅಫೇರ್ಸಲ್ಲೇ ಏಪ್ರಿಲ್ನ ಕರೆಂಟ್ ಅಫೇರ್ಸಲ್ಲೇ ಇದು ಕೂಡ ಕವರ್ ಮಾಡಿದ್ದೆ. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸೂರ್ಯ ತಿಲಕ್ ಪ್ರಾಜೆಕ್ಟ್ ಏನಪ್ಪ ಅಂದರೆ ಪ್ರತಿ ರಾಮನವಮಿ ದಿವಸ ಸೊ ಅಯೋಧ್ಯೆಯ ರಾಮ ಮಂದಿರದಲ್ಲಿರುವಂತಹ ರಾಮಲಲ್ಲನ ಮೂರ್ತಿಯ ಈ ತಿಲಕದ ಮೇಲೆ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಬಂದು ಬೀಳೋದು. ಸೊ
ಇದರಲ್ಲಿ ಹಲವಾರು ಲೆನ್ಸಸ್ ಮತ್ತು ಮಿರರ್ಗಳನ್ನು ಯೂಸ್ ಮಾಡ್ತಾರೆ. ಅವೆಲ್ಲ ಟೆಕ್ನಾಲಜಿ ಬಗ್ಗೆ ನಮಗೆ ಡೀಪಾಗಿ ತಿಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಟ್ ಏನಾಗುತ್ತೆ ಅಂದರೆ ಪ್ರತಿ ವರ್ಷ ರಾಮನವಮಿ ದಿವಸ ಇದು ಯಾವ ಥರ ರೆಡಿ ಮಾಡಿದ್ದಾರೆ ಟೆಕ್ನಾಲಜಿ ಅಂದರೆ, ಇದು ರೆಡಿ ಮಾಡಿರೋದು ಫಸ್ಟ್ ಆಫ್ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ಇದು ಇರೋದು ಬೆಂಗಳೂರಲ್ಲಿ. ಸೊ ಈ ಕ್ವಶನ್ ಕೇಳದೇ ಇದ್ರೂ ಕೂಡ ನಿಮಗೆ ಇದ್ರ ಬಗ್ಗೆ ಕೇಳ್ಬೋದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ರೀಸೆಂಟಾಗಿ ನ್ಯೂಸಲ್ಲಿದ್ದು, ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ಬೋದು. ಸೊ ಬೆಂಗಳೂರಲ್ಲಿ ಈ ಟೆಕ್ನಾಲಜಿಯನ್ನು ರೆಡಿ ಮಾಡಿರೋದೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅವರು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಸೂರ್ಯನ ಕಿರಣಗಳು ಒಂದೇ ಕಡೆ ಈ ಥರ ಒಂದೇ ಕಡೆ ಕನ್ವರ್ಜ್ ಮಾಡಿಬಿಟ್ಟು ಇಲ್ಲಿರುವಂತಹ ಲೆನ್ಸ್ ಏನು ಮಾಡುತ್ತೆ, ಈ ಕಿರಣಗಳನ್ನು ಒಂದೇ ಕಡೆ ತೊಗೊಂಡು ಬಂದು ಫೈನಲಿ ಇಲ್ಲಿಂದ ಡೈರೆಕ್ಟಾಗಿ ಗರ್ಭಗುಡಿಯಲ್ಲಿರುವಂತಹ ರಾಮಲಲ್ಲಾನ ತಿಲಕದ ಮೇಲೆ ಕರೆಕ್ಟಾಗಿ ಆ ಕಿರಣಗಳು ಬೀಳುವಂತಹ ಟೆಕ್ನಾಲಜಿ ಇದು. ಸೊ ಇದರಿಂದ ಏನಾಗುತ್ತೆ, ಈ ಥರ ಒಂದು ಅಮೇಜಿಂಗ್ ಲೈಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಮೇಲೆ ಪಿಕ್ಚರಲ್ಲಿ ಕಾಣಿಸೋ ಹಾಗೆ ಅಮೇಜಿಂಗ್ ಲೈಟ್ ಕ್ರಿಯೇಟ್ ಆಗುತ್ತೆ. ಇದು ಮಧ್ಯಾಹ್ನ 12 ಗಂಟೆಗೆ ಶುರು ಆಗುತ್ತೆ. ಸೊ 12 ಗಂಟೆಯಿಂದ ಸುಮಾರು 2 ರಿಂದ 3 ನಿಮಿಷದವರೆಗೆ ಮಾತ್ರ ಈ ಥರ ಲೈಟಿಂಗ್ ಕ್ರಿಯೇಟ್ ಆಗುತ್ತೆ. ಆವಾಗ ಡಿವೋಟೀಸ್ಗಳಿಗೆ ಭಕ್ತರಿಗೆ ಈ ಪಿಕ್ಚರನ್ನು ವಿಟ್ನೆಸ್ ಮಾಡುವಂಥ ಒಂದು ಚಾನ್ಸನ್ನು ಕೊಡ್ತಾರೆ ಅವರು. ಸೊ ಡೈರೆಕ್ಟಾಗಿ ಸೂರ್ಯನ ಕಿರಣಗಳು ಗರ್ಭಗುಡಿಯಲ್ಲಿರುವಂಥ ರಾಮಲಲ್ಲಾನ ತಿಲಕದಲ್ಲಿಯೇ ಬೀಳುವಂತಹ ಯೋಜನೆ ಇದು, ಸೂರ್ಯ ತಿಲಕ್ ಯೋಜನೆ. ಇದರಲ್ಲಿ ಹಲವಾರು ಲೆನ್ಸಸ್ ಮತ್ತು ಮಿರರ್ಸನ್ನು ಯೂಸ್ ಮಾಡ್ತಾರೆ. ನೀರಿನಲ್ಲಿರುವ ಮೈಕ್ರೋಪ್ಲಾಸ್ಟಿಕ್ಗಳನ್ನು ಹೀರುವಂತಹ ಹೈಡ್ರೋಜೆಲ್ ತಯಾರಿಸಿರುವಂತಹ ಸಂಸ್ಥೆ ಯಾವುದು? ಸೊ ಸರಿಯಾದ ಉತ್ತರ IISc ಬೆಂಗಳೂರು. ಓಕೆ, ಸೊ IISc ಬೆಂಗಳೂರವ್ರು ಏನು ಮಾಡಿದ್ದಾರೆ ಅಂದರೆ, ಇದು ಕಾಣ್ತಿದೆ ಅಲ್ಲ ಪಿಕ್ಚರಲ್ಲಿ, ಇದು ಹೈಡ್ರೋಜೆಲ್. ಸೊ ಈ ಹೈಡ್ರೋಜೆಲ್ ಏನು ಮಾಡ್ತಾಯಿದೆ, ಇಲ್ಲಿರುವಂಥ ಚಿಕ್ಕ ಚಿಕ್ಕ ಕಣಗಳು, ಇಲ್ಲಿ ನೋಡಿ ಇವೆಲ್ಲ ಚಿಕ್ಕ ಚಿಕ್ಕ ಕಣಗಳನ್ನು ತನ್ನ ಕಡೆಗೆ ಏನು ಮಾಡ್ತಾಯಿದೆ, ಅಬ್ಸರ್ವ್ ಮಾಡ್ತಾಯಿದೆ. ಸೊ ಇವೆಲ್ಲ ಮೈಕ್ರೋಪ್ಲಾಸ್ಟಿಕ್ ಏನಪ್ಪ ಅಂದರೆ ಅದ್ರ ಸೈಜು 5 mm ಕಡಿಮೆ ಇರುತ್ತೆ, 5 ಮಿಲಿಮೀಟರ್ಗಿಂತನೂ ಕಡಿಮೆ ಇರುತ್ತೆ ಇದ್ರ ಸೈಜು. ಸೊ ಅಂಥ ಪ್ಲಾಸ್ಟಿಕ್ಗಳನ್ನು, ನೀರಿನಲ್ಲಿರುವಂಥ ಪ್ಲಾಸ್ಟಿಕ್ಗಳನ್ನು ಈ ಹೈಡ್ರೋಜೆಲ್ ಏನು ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ. ನೋಡಿ, ನಾವು ಕುಡಿಯುವಂಥ ನೀರಿನಲ್ಲಿಯೂ ಕೂಡ ಇವು ಮೈಕ್ರೋಪ್ಲಾಸ್ಟಿಕ್ಗಳು ಇರ್ಬೋದು. ಬಟ್ ಇವು ಎಷ್ಟು ಚಿಕ್ಕದಾಗಿರ್ತವೆ ಅಂದರೆ ಇವು ನಾವು ಕುಡಿದ್ರೂ ಕೂಡ ನಮಗೆ ಗೊತ್ತೇ ಆಗಲ್ಲ ನಮಗೆ ನಮ್ಮ ಬಾಡಿಯಲ್ಲಿ ಹೋಗಿರೋದು. ಫೈನಲಿ ಏನಾಗುತ್ತೆ, ಮೈಕ್ರೋಪ್ಲಾಸ್ಟಿಕ್ ನಮ್ಮ ಬಾಡಿಯಲ್ಲಿ ಕಲೆಕ್ಟ್ ಆಗಿಬಿಟ್ಟು ಒಂದಿನ ನಮಗೆ ಸೀರಿಯಸ್ ಹೆಲ್ತ್ ಡಿಸಾರ್ಡರ್ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಬಾಡಿಯಲ್ಲಿ ಮೈಕ್ರೋಪ್ಲಾಸ್ಟಿಕ್ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ಈ ಹೈಡ್ರೋಜೆಲ್ ಏನು ಮಾಡುತ್ತೆ, IISc ಕ್ರಿಯೇಟ್ ಮಾಡಿರುವಂಥ ಹೈಡ್ರೋಜೆಲ್ಲು ತನ್ನ ಕಡೆಗೆ ಸೆಳೆದುಕೊಳ್ಳುತ್ತೆ ಈ ಮೈಕ್ರೋಪ್ಲಾಸ್ಟಿಕ್ಗಳನ್ನು. ಸೆಳೆದುಕೊಂಡು ಫೈನಲಿ ಏನು ಮಾಡುತ್ತೆ, ಅವುಗಳಿಗೆ ಡಿಗ್ರೇಡ್ ಕೂಡ ಮಾಡುತ್ತೆ, ವಿಘಟನೆ ಕೂಡ ಮಾಡುತ್ತೆ ಅದ್ರದ್ದು. ಸೊ ಇದ್ರದ್ದು ಇನ್ನೊಂದು ಗುಡ್ ಪಾಯಿಂಟ್ ಏನಪ್ಪ ಅಂದರೆ, ಈ ಹೈಡ್ರೋಜೆಲ್ಲು ತನ್ನ ಕಾರ್ಯಾವಧಿ ಮುಗಿದ ಮೇಲೆ ಇದು ದೊಡ್ಡ ಮಟ್ಟದ ಪ್ಲಾಸ್ಟಿಕ್ಗಳನ್ನು ಕೂಡ ಅಬ್ಸರ್ವ್ ಮಾಡುವಂಥ ಕೆಲಸ ಮಾಡುತ್ತೆ. ಯಾವುದು? ಈ ಹೈಡ್ರೋಜೆಲ್ಲು. ಸೊ ಇದರಲ್ಲಿ 3 ಲೇಯರ್ ಇರುತ್ತೆ. ಸೊ ಈ 3 ಲೇಯರ್ಗಳಲ್ಲಿ ಪ್ಲಾಸ್ಟಿಕ್ಕನ್ನು ಅಕ್ಯುಮುಲೇಟ್ ಮಾಡ್ಬೋದು, ಅಂದರೆ ಜಮಾ ಆಗುತ್ತೆ. ಈ 3 ಲೇಯರ್ಗಳಲ್ಲಿ ಪ್ಲಾಸ್ಟಿಕ್ ಜಮಾ ಆಗುತ್ತೆ. ಫೈನಲಿ ಇದು ಸೂರ್ಯನಲ್ಲಿರುವಂತಹ UV ರೇಡಿಯೇಷನಿಂದ ವಿಘಟನೆ ಮಾಡುವಂಥ ಕೆಲಸ ಕೂಡ ಈ ಹೈಡ್ರೋಜೆಲ್ಲೇ ಮಾಡುತ್ತೆ. ನೆಕ್ಸ್ಟು, ಇತ್ತೀಚಿನ UNDPಯ ವರದಿಯ ಪ್ರಕಾರ ಭಾರತದಲ್ಲಿ ಕ್ರಮವಾಗಿ ಮಹಿಳೆ ಮತ್ತು ಪುರುಷರ ಸರಾಸರಿ ಅವಧಿ ಎಷ್ಟು, ಜೀವಿತಾವಧಿ? ಸೊ ರೀಸೆಂಟಾಗಿ UNDPಯ ಒಂದು ಪಾಪ್ಯುಲೇಷನ್ ರಿಪೋರ್ಟನ್ನು ಹೊರ ತೊಗೊಂಡು ಬಂದಿತ್ತು. ಸೊ ಅದ್ರ ಪ್ರಕಾರ ಭಾರತದಲ್ಲಿ ಮಹಿಳೆಯರದು 74 ಮತ್ತು ಪುರುಷರದು 71 ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆ. ಯಾವ ಸಂಸ್ಥೆಯು ಇತ್ತೀಚೆಗೆ ದೀರ್ಘಾಯುಷ್ಯ ಭಾರತ ಯೋಜನೆಯನ್ನು ಶುರು ಮಾಡಿದೆ? ಲಾಂಜೆವಿಟಿ ಇಂಡಿಯಾ ಪ್ರೋಗ್ರಾಮ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಇದಕ್ಕೆ. ಸೊ ಲಾಂಜೆವಿಟಿ ಇಂಡಿಯಾ ಏನಿದು ದೀರ್ಘಾಯುಷ್ಯ ಯೋಜನೆ ಅಂದರೆ, ಇದು ಜಾರಿಗೆ ತೊಗೊಂಡು ಬಂದಿದ್ದು ಫಸ್ಟ್ ಆಫ್ ಆಲು IISc ಬೆಂಗಳೂರವರೇ. ಮತ್ತು ಏನಪ್ಪ ಇದು ಪ್ರೋಗ್ರಾಮ್ ಅಂದರೆ, ನೋಡಿ, ನೀವು ಎಲ್ರಿಗೂ ಗೊತ್ತಿರೋ ಹಾಗೆ ಮಾನವನಾಗಿ ಹುಟ್ಟಿದ ಮೇಲೆ ಏಜ್ ಆಗೋದು ಅದೊಂದು ಕಾಮನ್, ಇನ್ಎವಿಟೇಬಲ್, ಅಂದರೆ ಅದನ್ನು ಯಾರಿಂದನೂ ತಡೆಯೋಕ್ಕಾಗಲ್ಲ ಅದು. ಸೊ ಇನ್ಎವಿಟೇಬಲ್ ಪ್ರಾಸೆಸ್ ಅದು. ಏಜ್ ಆಗೋದು ಎಲ್ರಿಗೂ ಒಂದು ದಿವಸ ಏಜ್ ಆಗೇ ಆಗುತ್ತೆ. ಬಟ್ ಇವ್ರು ಏನು ಮಾಡ್ತಾಯಿದ್ದಾರೆ ಇಲ್ಲಿ, ಏಜ್ ಆದಮೇಲೆ ಯಾವೆಲ್ಲ ಕಾಮನ್ ಪ್ರಾಬ್ಲಮ್ ಇದ್ದಾವೆ, ಬಾಡಿ ಪ್ರಾಬ್ಲಮ್ಸು, ಸೊ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದಾವೆ, ಆ ಪ್ರಾಬ್ಲಮ್ಸ್ಗಳನ್ನು ಫಸ್ಟು ಇವರು ಸ್ಟಡಿ ಮಾಡ್ತಾಯಿದ್ದಾರೆ. ಯಾರು? IISc ಬೆಂಗಳೂರವರು. ಇಲ್ಲಿರುವಂತಹ ಇವ್ರ ಹತ್ರ ಇರುವಂತಹ ಒಂದು ಎಲ್ಲ ಡಿಪಾರ್ಟ್ಮೆಂಟ್ಗಳು ಸೇರಿಕೊಂಡು IISc ಬೆಂಗಳೂರಲ್ಲಿರುವಂತಹ ಎಲ್ಲ ಡಿಪಾರ್ಟ್ಮೆಂಟ್ಗಳು ಸೇರಿ ಏಜ್ ಆದಮೇಲೆ ಯಾವ್ಯಾವ ಪ್ರಾಬ್ಲಮ್ಸ್ ಬರ್ತವೆ ಆ ಪ್ರಾಬ್ಲಮ್ಗಳನ್ನು ಸ್ಟಡಿ ಮಾಡ್ತಾರೆ. ಆ ಪ್ರಾಬ್ಲಮ್ಗಳಿಗೆ ಯಾವ ಥರ ನಾವು ಸಾಲ್ವ್ ಮಾಡಬೇಕು. ಆಮೇಲೆ ನಾವೇನು 30 ರಿಂದ 40 ಏಜಿನವರೆಗೂ ಹುಟ್ಟಿದಾಗಿಂದ 30 ರಿಂದ 40 ಏಜಿನವರೆಗೂ ಏನು ಹೆಲ್ದಿಯಾಗಿರ್ತೀವಿ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲದೆ, 40 ಜಾಸ್ತಿ ಇತ್ತು, 30 ರಿಂದ 35ವರೆಗೂ ಅಂದ್ಕೊಳ್ಳಿ. ಸೊ ಈ ಏಜಿನವರೆಗೂ ಏನು ಹೆಲ್ದಿಯಾಗಿರ್ತೀವಿ, ಈ ಥರ ಈ ಹೆಲ್ದಿಯಾಗಿರುವಂಥ ಹೆಲ್ತ್ ಸ್ಪ್ಯಾನನ್ನು ನಾವು ಏನು 60-70 ವರ್ಷ ಆಗಿರ್ಬೋದು, 80 ವರ್ಷ ಆಗಿರ್ಬೋದು, 90 ವರ್ಷ ಆಗಿರ್ಬೋದು, ಅಲ್ಲಿವರೆಗೂ ಕೂಡ ಸೇಮ್ ಇದೇ ಥರದ ಹೆಲ್ತನ್ನು ಯಾವ ಥರ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅನ್ನೋಂಥ ಒಂದು ಕೆಲಸ ಯಾರು ಮಾಡ್ತಾಯಿದ್ದಾರೆ? IISc ಬೆಂಗಳೂರವರು ಹುಡುಕಾಟದಲ್ಲಿದ್ದಾರೆ. ಸೊ ಇದು ದೀರ್ಘಾಯುಷ್ಯ ಯೋಜನೆ. ದೀರ್ಘಾಯುಷ್ಯ ಅಂದರೆ
ಆಯುಷ್ಯ ಜಾಸ್ತಿ ಮಾಡೋದು. ಸೊ ಏಜ್ ಆಗೋ ಪ್ರಾಸೆಸ್ ಅಂತ ಜಸ್ಟ್ ಡಿಲೇ ಮಾಡುವಂಥ ಕೆಲಸ ಯಾವ ಥರ ಮಾಡಬೇಕು ಅಂಥೇಳಿ ಇವರು ರಿಸರ್ಚ್ ಮಾಡ್ತಾಯಿದ್ದಾರೆ. ಆಪರೇಷನ್ ಮೇಘದೂತ್ ಯಾವ ವರ್ಷದಲ್ಲಿ ಕಾರ್ಯಾಚರಣೆ ಮಾಡಲಾಗಿತ್ತು? ಸೊ ಸಿಯಾಚಿನ್ ಗ್ಲೇಷಿಯರ್ ನಿಮಗೆಲ್ಲ ಗೊತ್ತಿರ್ಬೋದು, 1984ರಲ್ಲಿ. ಸೊ ಇಂಡಿಯನ್ ಏರ್ ಫೋರ್ಸ್ ಅವರು ಮತ್ತು ಇಂಡಿಯನ್ ಆರ್ಮಿಯವರು ಕೂಡಿ ಸಿಯಾಚಿನ್ ಗ್ಲೇಷಿಯರನ್ನು ತನ್ನ ಕಂಟ್ರೋಲ್ಗೆ ತೊಗೊಂಡಿದ್ರು ಇದು. ಓಕೆ. ಇತ್ತೀಚೆಗೆ ಜಪಾನ್ ಇಂಜಿನಿಯರಿಂಗ್ ಅಕಾಡೆಮಿಯ ಅಂತಾರಾಷ್ಟ್ರೀಯ ಫೆಲೋ ಆಗಿ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಕೌಶಿಕ್ ರಾಜಶೇಖರ್. ಫೆಲೋ ಅಂದರೆ ಒಂಥರ ಮೆಂಬರ್ ಅಂದಂಗೆ, ಆ ಇನ್ಸ್ಟಿಟ್ಯೂಟ್ನ ಮೆಂಬರ್ ಆಗಿ ಆಯ್ಕೆಯಾಗಿದ್ದಾರೆ ಅಂದಂಗೆ. NSGಯ ಮುಖ್ಯಸ್ಥರಾಗಿ ಯಾರು ನೇಮಕವಾಗಿದ್ದಾರೆ? ಸೊ NSG ಅಂದರೆ ಗೊತ್ತಿರ್ಬೋದು ನಿಮಗೆಲ್ಲ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಸೊ ಇದ್ರ ಮುಖ್ಯಸ್ಥರಾಗಿ ನಳಿನ್ ಪ್ರಭಾತ್ ಅವರು ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ. ಟರ್ಕಶ್ ಎಕ್ಸಸೈಸ್ ಯಾವ 2 ದೇಶಗಳ ಮಧ್ಯೆ ಜರುಗಿತು? ಸೊ ಟರ್ಕಶ್ ಅಂತ ಹೆಸರು ಕೇಳಿದ ತಕ್ಷಣ ಕೆಲವೊಂದು ಜನರು ಡೈರೆಕ್ಟಾಗಿ ಟರ್ಕಿ ಅಂತ ಹೇಳಿ ಗೆಸ್ ಮಾಡ್ತಾರೆ, ಬಟ್ ಇದು ಜರುಗಿದ್ದು ಭಾರತ ಮತ್ತು ಅಮೆರಿಕ. ಯಾವುದೇ ಎಕ್ಸಸೈಸ್ ಆಗಿರ್ಬೋದು, ಅದು ಮಿಲಿಟರಿ ಯಾವುದೇ ಮಿಲಿಟರಿ ಎಕ್ಸಸೈಸ್ ಆಗಿರ್ಬೋದು, ಅದರ ಉದ್ದೇಶ ಏನಿರುತ್ತಪ್ಪ ಅಂದರೆ ಅವೆರಡೂ ದೇಶಗಳ ಮಧ್ಯೆ ಯಾವೆರಡು ದೇಶಗಳ ಮಧ್ಯೆ ಜರುಗ್ತಾ ಇದೆಯೋ ಅವೆರಡು ದೇಶಗಳ ಹತ್ತಿರ ಇರುವಂತಹ ಮಿಲಿಟರಿ ಪವರನ್ನು ಡಿಸ್ಪ್ಲೇ ಮಾಡುವಂಥ ಕೆಲಸ ಮಾಡ್ತವೆ. ಮಿಲಿಟರಿ ಪವರ್ ತನ್ನ ಹತ್ತಿರ ಯಾವೆಲ್ಲ ವೆಪನ್ಸ್ ಇದ್ದಾವೆ ಅದು ಆಗಿರ್ಬೋದು, ಆಮೇಲೆ ತನ್ನ ಹತ್ರ ಏನು ಸ್ಟ್ರೆಂತ್ ಇದೆ, ತನ್ನ ಮಿಲಿಟರಿದು, ಆರ್ಮಿದು, ನೇವಿದು ಏನು ಸ್ಟ್ರೆಂತ್ ಇದೆ ಅದನ್ನು ಡಿಸ್ಪ್ಲೇ ಮಾಡುವಂಥ ಕೆಲಸ ಮಾಡ್ತಾರೆ. ಅದಾದಮೇಲೆ ಬೇರೆ ದೇಶದ್ದು ಇನ್ವಾಲ್ವ್ ಆಗಿರೋಂತಹ ಯಾವುದಾದ್ರೂ ದೇಶದ್ದು ಸ್ಟ್ರೆಂತನ್ನು ಮತ್ತೊಂದು ಕಂಟ್ರಿಗೆ ಇಷ್ಟ ಆದರೆ ಅದ್ರ ಮೇಲೆ ಅಗ್ರಿಮೆಂಟ್ಸ್ ಆಗಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೆಲಸ ಆಗುತ್ತೆ. ಕಾಂತ ಚಲನಚಿತ್ರದ ಸ್ಪರ್ಧಾ ವಿಭಾಗಕ್ಕೆ ಆಯ್ಕೆಯಾದ ಭಾರತ ಸಿನಿಮಾ, ಆ್ಯಕ್ಚುಲಿ ಇದು ಕಾಂತ ಅಲ್ಲ, ಕಾನ್ಸ್ ಅಂತ. ಸೊ ಕಾನ್ಸ್ ಫಿಲಮ್ ಫೆಸ್ಟಿವಲ್ ಸ್ಪರ್ಧಾ ವಿಭಾಗಕ್ಕೆ ಆಯ್ಕೆಯಾದ ಭಾರತ ಸಿನಿಮಾ. ಆ್ಯಕ್ಚುಲಿ ಲಾಸ್ಟ್ 40 ಇಯರ್ಸಲ್ಲಿ ಈ ಫಿಲಮ್ ಫೆಸ್ಟಿವಲ್ಗೆ ಇಂಡಿಯಾದಿಂದ ಯಾವುದೇ ಫಿಲ್ಮ್ ನಾಮಿನೇಟ್ ಆಗಿಲ್ಲ. ಸೊ ಇದು ರೀಸೆಂಟಾಗಿ ಆಗಿರೋದ್ರಿಂದ ತುಂಬ ಇಂಪಾರ್ಟೆಂಟ್ ಕ್ವಶನು. ಇದ್ರ ಹೆಸರು ಆಲ್ ವಿ ಇಮ್ಯಾಜಿನ್ ಆ್ಯಸ್ ಲೈಟ್. ಕಾನ್ಸ್ ಅನ್ನೋದು ಪ್ಯಾರಿಸ್ನಲ್ಲಿರುವಂತಹ ಒಂದು ಸಿಟಿ. ಸೊ ಈ ಸಿಟಿಯಲ್ಲಿ ಇವಾಗ ಇಂಡಿಯಾದಲ್ಲಿ ಯಾವ ಥರ ಫಿಲಮ್ ಫೆಸ್ಟಿವಲ್ಸ್ಗಳು ಜರುಗ್ತವೆ ಅದೇ ಥರ ಪ್ಯಾರಿಸ್ನ ಒಂದು ಸಿಟಿ ಆದಂತಹ ಕಾನ್ಸ್ ಅಲ್ಲಿ ಕೂಡ ಒಂದು ಫಿಲಮ್ ಫೆಸ್ಟಿವಲ್ ಜರುಗುತ್ತೆ, ಅದರ ಹೆಸರು ಕಾನ್ಸ್. ಸೊ ಈ ಕಾನ್ಸ್ಗೆ ಆಯ್ಕೆಯಾದ ಇಂಡಿಯಾದ ಸಿನಿಮಾ ಯಾವುದು ಅಂದರೆ ಆಲ್ ವಿ ಇಮ್ಯಾಜಿನ್ ಆ್ಯಸ್ ಲೈಟ್. ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಶ್ರವಣ ದೋಷವುಳ್ಳ ಡ್ಯಾಶ್ ರವರು ಸಂಕೇತ ಭಾಷೆ ಬಳಸಿ ವಾದವನ್ನು ಮಂಡಿಸಿದರು. ಇವ್ರ ಹೆಸರು ಸಾರಾ ಸನ್ನಿ. ಇವರು ಸುಪ್ರೀಂ ಕೋರ್ಟ್ ಮತ್ತು ರೀಸೆಂಟಾಗಿ ಕರ್ನಾಟಕದ ಹೈಕೋರ್ಟ್ನಲ್ಲೂ ಕೂಡ ಸೈನ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿ ರೀಸೆಂಟಾಗಿ ಒಂದು ಡೌರಿ ಕೇಸ್ ಮೇಲೆ ವಾದವನ್ನು ಮಾಡಿದರು. ಸೊ ಹಾಗಾಗಿ ಇವರು ತುಂಬ ನ್ಯೂಸಲ್ಲಿದ್ದರು. ಇವರು ಆ್ಯಕ್ಚುಲಿ ಡೆಫು, ಏನು ಮಾತಾಡೋಕ್ಕಾಗಲ್ಲ. ಸಾರಾ ಸನ್ನಿ ಅವರು. ಸಾರಾ ಸೇಮ್ ಏನು ಪ್ರೊನೌನ್ಸಿಯೇಷನ್ ಇರೋ ಇನ್ನೊಂದು ಕ್ವಶನು. ಸಾರಾ ಇದ್ರ ಫುಲ್ ಫಾರ್ಮು ಸ್ಮಾರ್ಟ್ AI ರಿಸೋರ್ಸ್ ಅಸಿಸ್ಟೆಂಟ್ ಫಾರ್ ಹೆಲ್ತ್ ಹೆಸರಿನ ಡಿಜಿಟಲ್ ಹೆಲ್ತ್ ಕೃತಕ ಬುದ್ಧಿಮತ್ತೆಯನ್ನು ಯಾವ ಸಂಸ್ಥೆ ಜಾರಿಗೊಳಿಸಿದೆ? ಸೊ ಇದರ ಸರಿಯಾದ ಉತ್ತರ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಸೊ ಈ ಸಾರಾ ಏನು ಮಾಡುತ್ತಪ್ಪ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರು ಜಾರಿ ಮಾಡಿರುವಂಥ ಸಾರಾ ಇದೊಂದು AI ರೋಬೋಟ್. ಸೊ ಈ ರೋಬೋಟ್ಗೆ ನಿಮಗೆ ಹೆಲ್ತ್ ರಿಲೇಟೆಡ್ ಏನೇ ಕ್ವಶನ್ಸ್ ಕೇಳಿದ್ರು ಇದು ಆನ್ಸರ್ ಮಾಡುತ್ತೆ. ಸೊ ನಿಮ್ದು ಹೆಲ್ತ್ ರಿಲೇಟೆಡ್ ಏನೇ ಡಿಸಾರ್ಡರ್ ಇದ್ದರೂ, ನಿಮಗೆ ಯಾವುದೇ ಥರ ರೋಗ ರುಜಿನಗಳಿದ್ರೂ ಕೂಡ ಆ ಹೆಲ್ತ್ ಬಗ್ಗೆ ಏನೇ ಇನ್ಫಾರ್ಮೇಷನ್ ಕೇಳಿದ್ರು ಕೂಡ ಇದು ನಿಮಗೆ ಆನ್ಸರ್ ಮಾಡುತ್ತೆ. 8 ಲ್ಯಾಂಗ್ವೇಜ್ಗಳಲ್ಲಿ ಆ್ಯಕ್ಚುಲಿ ಇದು ಆನ್ಸರ್ ಮಾಡುತ್ತೆ. ಎಲ್ಲ ಲ್ಯಾಂಗ್ವೇಜಲ್ಲಿ ಆನ್ಸರ್ ಮಾಡಲ್ಲ, 8 ಲ್ಯಾಂಗ್ವೇಜ್ಗಳಲ್ಲಿ ಸದ್ಯದ ಸ್ಥಿತಿಯಲ್ಲಿ ಆನ್ಸರ್ ಮಾಡುತ್ತೆ. ಇದು ಜಾರಿಗೊಳಿಸಿದವರು ಯಾರು? ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಜಿನೇವಾ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳ ಸಂರಕ್ಷಣೆಗಾಗಿ ಇತ್ತೀಚೆಗೆ ರಚಿಸಿರುವಂತಹ ಸಮಿತಿಯ ಹೆಸರೇನು? ಸರಿಯಾದ ಉತ್ತರ ಡಾಕ್ಟರ್ ಹರಿಶಂಕರ್ ಸಿಂಗ್. ಇದು ಗ್ರೇಟ್ ಇಂಡಿಯನ್ ಬಸ್ಟರ್ಡು. ಸೊ ನಿಮಗೆಲ್ಲ ಗೊತ್ತೇ ಇರ್ಬೋದು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳು ತುಂಬ ನ್ಯೂಸಲ್ಲಿರುತ್ತವೆ. ಬಿಕಾಸ್ ಇವುಗಳು ಈ ಪವರ್ ಲೈನ್ಸ್ಗಳೇ ಟಚ್ ಆಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವಂಥ ಸ್ಥಿತಿ ತುಂಬ ಕಾಮನ್ ಆಗಿ ನ್ಯೂಸಲ್ಲಿ ನೋಡ್ತಾ ಇರ್ತೀವಿ ನಾವು. ಸೊ ಹಾಗಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತು, ಹರಿಶಂಕರ್ ಸಿಂಗ್ ಸರ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿತು. ಇವ್ರ ಕೆಲಸ ಏನಪ್ಪ ಅಂದರೆ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳ ಸಂರಕ್ಷಣೆಗಾಗಿ ನಾವು ಯಾವ ಥರ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಇವುಗಳ ಪ್ರೊಟೆಕ್ಷನ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ ಇದೆಯೋ ಅದನ್ನು ಈ ಕಮಿಟಿ ಏನು ಮಾಡುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾಗೆ ಸಜೆಷನ್ ಮಾಡುತ್ತೆ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದು ಮೇಜರಾಗಿ ರಾಜಸ್ಥಾನದಲ್ಲಿ ಕಂಡುಬರುತ್ತವೆ. ರಾಜಸ್ಥಾನ ಮತ್ತು ಗುಜರಾತಲ್ಲಿ ಕಂಡುಬರುತ್ತೆ, ಬಟ್ ಪ್ರಿಡಾಮಿನೆಂಟ್ಲಿ ರಾಜಸ್ಥಾನದಲ್ಲಿ ನಮಗೆ ಜಾಸ್ತಿ ಕಾಣಕ್ಕೆ ಸಿಗುತ್ತೆ. ಇದು 26ನೇ ಆವೃತ್ತಿಯ ವಿಶ್ವ ಇಂಧನ ಕಾಂಗ್ರೆಸ್ ಯಾವ ದೇಶದಲ್ಲಿ ಜರುಗಿತು?
ಸರಿಯಾದ ಉತ್ತರ ನೆದರ್ಲ್ಯಾಂಡ್ನ ರಾಟರ್ಡ್ಯಾಮ್. ಪ್ಲೇಸ್ ಕೇಳಿದರೆ ಆ್ಯಕ್ಚುಲಿ ರಾಟರ್ಡ್ಯಾಮ್ ಅಂತ ನೆನ್ಪಿಡಿ, ದೇಶ ಕೇಳಿದರೆ ನೆದರ್ಲ್ಯಾಂಡು. ಫಿಡೆ ಕ್ಯಾಂಡಿಡೇಟ್ಸ್ ಚೆಸ್ ಪ್ರಶಸ್ತಿ ಪಡೆದ ಭಾರತೀಯ ಚೆಸ್ ಆಟಗಾರ ಯಾರು? ಸರಿಯಾದ ಉತ್ತರ ಡಿ ಗುಕೇಶ್. 2024 ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡೆಗಳು ಎಲ್ಲಿ ಜರುಗುತ್ತಿವೆ? ಪ್ಯಾರಿಸ್ನ ಫ್ರಾನ್ಸ್ನಲ್ಲಿ. ಅಂಟಾರ್ಕ್ಟಿಕಾ ಒಪ್ಪಂದ ಸಲಹಾ ಸಭೆ ಮತ್ತು ಪರಿಸರ ಸಂರಕ್ಷಣೆಗಾಗಿ ಸಮಿತಿಯ 26ನೇ ಸಭೆ ಎಲ್ಲಿ ಜರುಗಿತು? ಇದರ ಸರಿಯಾದ ಉತ್ತರ ಕೇರಳದ ಕೊಚ್ಚಿಯಲ್ಲಿ. ಸೊ ಅಂಟಾರ್ಕ್ಟಿಕಾ ಸಭೆ ಅಂದರೆ ಏನಾಗುತ್ತೆ ಅಂದರೆ ಇಲ್ಲಿ ಇದಕ್ಕಿಂತ ಮುಂಚೆ ಒಂದು ಅಂಟಾರ್ಕ್ಟಿಕಾ ಒಪ್ಪಂದ ಯಾವಾಗಾಯಿತು ಅಂತ ಕೇಳ್ಬೋದು ನಿಮಗೆ ಎಕ್ಸಾಮಲ್ಲಿ. ಅಂಟಾರ್ಕ್ಟಿಕಾ ಟ್ರೀಟಿ ಆಗಿದ್ದು 1959ರಲ್ಲಿ. ಈ ಅಂಟಾರ್ಕ್ಟಿಕಾ ಒಪ್ಪಂದದಲ್ಲಿ ಈ ಅಂಟಾರ್ಕ್ಟಿಕಾ ಸಭೆಯಲ್ಲಿ ಏನಾಯಿತು ಅಂದರೆ, ಅಂಟಾರ್ಕ್ಟಿಕಾ ಪ್ರದೇಶದಲ್ಲಿ ಯಾವ ಥರ ನಾವು ರಿಸರ್ಚನ್ನು ಕೈಗೊಂಡು ಆ ಅಂಟಾರ್ಕ್ಟಿಕಾ ಪ್ರದೇಶವನ್ನು ನಾವು ಯಾವ ಥರ ಮಿಲಿಟರಿ ಫ್ರೀ ಏರಿಯಾ ಆಗಿ ಇಡಬೇಕು. ಮಿಲಿಟರಿ ಫ್ರೀ ಅಂದರೆ ಅಲ್ಲಿ ಯಾವುದೇ ಥರದ್ದು ಹೊಡೆದಾಟ ಇರಬಾರ್ದು. ಅದಾದಮೇಲೆ ಯಾವ ಥರ ಪೀಸ್ಫುಲ್ಲಾಗಿ ನಾವು ಅಲ್ಲಿ ರಿಸರ್ಚ್ ಕೈಗೊಳ್ಳಬೇಕು. ಆ ಅಂಟಾರ್ಕ್ಟಿಕಾ ಪರಿಸರವನ್ನು ನಾವು ಯಾವ ಥರ ಸಂರಕ್ಷಣೆ ಮಾಡಬೇಕು, ಇದನ್ನೆಲ್ಲದರ ಬಗ್ಗೆ ಇಲ್ಲಿ ಡಿಸ್ಕಸ್ ಆಗುತ್ತೆ. ಸೊ ಫೈನಲಿ ಇದರ ಉದ್ದೇಶ ಏನಪ್ಪ ಅಂದರೆ, ಆ ಅಂಟಾರ್ಕ್ಟಿಕಾ ಪ್ರದೇಶವನ್ನು ನಾವು ಶಾಂತ ರೀತಿಯಿಂದ ಯಾವ ಥರ ಕಾಪಾಡಿಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು. ಇತ್ತೀಚೆಗೆ ವಿಶ್ವದ ಅತಿ ದೊಡ್ಡ ಏರ್ಪೋರ್ಟ್ ಯಾವ ದೇಶದಲ್ಲಿ ನಿರ್ಮಾಣವಾಗುತ್ತಿದೆ? ಇದರ ಸರಿಯಾದ ಉತ್ತರ ದುಬೈ. ಅಮೇರಿಕದ ಕಂಟೆಂಟ್ಫುಲ್ ಕಂಪನಿಯ CEO ಆಗಿ ನೇಮಕವಾದ ಭಾರತೀಯ ಯಾರು? ಸೊ ಕಾರ್ತಿಕ್ ರಾವನ್ ಅವರು ಕಂಟೆಂಟ್ಫುಲ್ ಕಂಪನಿಯ CEO ಆಗಿ ಇತ್ತೀಚೆಗೆ ನೇಮಕ ಆಗಿದ್ದಾರೆ. ಶಾಂತನು ನರೇಣು ನಿಮಗೆಲ್ಲ ಗೊತ್ತಿರಬಹುದು, ಅಡೋಬೆ ಕಂಪನಿಯ CEO ಅವರು. ಸುಂದರ್ ಪಿಚೈ ಗೂಗಲ್ ಕಂಪನಿಯ ಪೇರೆಂಟ್ ಕಂಪನಿ ಯಾವುದು? ಅಲ್ಫಾಬೆಟ್ಟು. ಪೇರೆಂಟ್ ಕಂಪನಿ ಅಂದರೆ ಇದು ಮೇನ್ ಕಂಪನಿ, ಇದರ ಅಂಡರ್ ಕಂಪನಿ ಗೂಗಲ್. ಅರವಿಂದ್ ಕೃಷ್ಣ ನಿಮಗೆಲ್ಲ ಗೊತ್ತಿರಬೇಕು, IBM ಕಂಪನಿ CEO. ಇವರೆಲ್ಲರೂ ಕೂಡ ಇಂಡಿಯನ್ಸೇ. ಭಾರತದ ಮೊದಲ ಸ್ವದೇಶಿ ಮಾನವ ನಿರ್ಮಿತ ಯುದ್ಧ ಬಾಂಬರ್ ಡ್ರೋನ್ ಯಾವುದು? ಸೊ ಸರಿಯಾದ ಉತ್ತರ FWD-200. ಇದು ಇಂಡಿಯಾಸ್ ಫಸ್ಟ್ ಪ್ರೈವೇಟ್ಲಿ ಆ್ಯಂಡ್ ಇಂಡಿಜಿನಿಯಸ್ಲಿ, ಅಂದರೆ ಭಾರತದ ಟೆಕ್ನಾಲಜಿ ಯೂಸ್ ಮಾಡಿಕೊಂಡೇ ರೆಡಿ ಆದಂತಹ ಇಂಡಿಜಿನಿಯಸ್ಲಿ ಅಂದರೆ ಬಾಂಬರ್ ಡ್ರೋನ್ ಯಾವುದಪ್ಪ ಅಂದರೆ FWD ಏನಪ್ಪ ಅಂದರೆ ಫ್ಲೈಯಿಂಗ್ ವೆಡ್ಜ್ ಡಿಫೆನ್ಸ್ ಏರೋಸ್ಪೇಸ್. ಇದೊಂದು ಕಂಪನಿ, ಬೆಂಗಳೂರಲ್ಲಿರುವಂಥ ಒಂದು ಡಿಫೆನ್ಸ್ ಕಂಪನಿ. ಯಾವುದು? ಫ್ಲೈಯಿಂಗ್ ವೆಡ್ಜ್ ಕಂಪನಿ. FWD ಅಂದರೆ ಫ್ಲೈಯಿಂಗ್ ವೆಡ್ಜ್ ಡಿಫೆನ್ಸ್ ಟೆಕ್ನಾಲಜಿ ಕಂಪನಿ. ಓಕೆ, ಸೊ ಇದು ರೆಡಿ ಮಾಡುವಂತಹ ಬಾಂಬರ್ ಯಾವುದು? FWD-200. ಇದು ಏನು ಮಾಡುತ್ತೆ, ಈ ಬಾಂಬರು ತನ್ನ ಜೊತೆಗೆ ಏರ್ ಸ್ಟ್ರೈಕ್ ವೆಪನ್ಸ್ಗಳನ್ನು ತೊಗೊಂಡೋಗುತ್ತೆ. ಅಂದರೆ ಆಕಾಶದಿಂದ ನಾವು ವೆಪನ್ಸ್ಗಳನ್ನು ರಿಲೀಸ್ ಮಾಡಿ ಭೂಮಿ ಮೇಲಿರುವಂತಹ ಟಾರ್ಗೆಟನ್ನು ನಾಶ ಮಾಡ್ಬೋದು, ಅಂತಹ ಒಂದು ಬಾಂಬರ್ ಡ್ರೋನ್ ಇದು. ಇತ್ತೀಚೆಗೆ ನಿರ್ಣಾಯಕ ಖನಿಜಗಳ ಸಮ್ಮೇಳನ ಎಲ್ಲಿ ಜರುಗಿತು? ಸರಿಯಾದ ಉತ್ತರ ನವದೆಹಲಿ. ಏನಿದು ನಿರ್ಣಾಯಕ ಖನಿಜ ಅಂದರೆ ಏನು ಅಂದರೆ, ಇಂಗ್ಲೀಷಲ್ಲಿ ಇದಕ್ಕೆ ಕ್ರಿಟಿಕಲ್ ಮಿನರಲ್ಸ್ ಅಂತ ಕರೀತಾರೆ. ಕ್ರಿಟಿಕಲ್ ಮಿನರಲ್ಸ್. ಸೊ ಇದು ಒಟ್ಟು ಟೋಟಲಾಗಿ ಭಾರತದಲ್ಲಿ 30 ಇದೆ. ಸೊ ಬೇರೆ ಬೇರೆ ಕಂಟ್ರಿಗಳು ಬೇರೆ ಬೇರೆ ನಂಬರ್ ಆಫ್ ಕ್ರಿಟಿಕಲ್ ಮಿನರಲ್ಸ್ ಅನೌನ್ಸ್ ಮಾಡ್ತವೆ. ಫಾರ್ ಎಕ್ಸಾಂಪಲ್ ಅಮೇರಿಕಾದಲ್ಲಿ ಇದು 27 ಇರ್ಬೋದು, ಬೇರೆ ಕಂಟ್ರಿಯಲ್ಲಿ 50 ಇರ್ಬೋದು. ಸೊ ಅದೇ ಥರ ಭಾರತದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅನೌನ್ಸ್ ಮಾಡಿರೋದೆಷ್ಟು? ಗೌರ್ಮೆಂಟ್ ಆಫ್ ಇಂಡಿಯಾ ಅನೌನ್ಸ್ ಮಾಡಿರೋದು 30. ಏನಿದು ಕ್ರಿಟಿಕಲ್ ಮಿನರಲ್ಸ್ ಅಂದರೆ, ನೋಡಿ, ಈ ಕ್ರಿಟಿಕಲ್ ಮಿನರಲ್ಸ್ ಅಂದರೆ ಈ ಖನಿಜಗಳು ಇರಲಿಲ್ಲ ಅಂದರೆ ಆ ದೇಶದ ನ್ಯಾಷನಲ್ ಸೆಕ್ಯೂರಿಟಿನೂ ಥ್ರೆಟ್ಟಲ್ಲಿರುತ್ತೆ, ಭಯದಲ್ಲಿರುತ್ತೆ ನ್ಯಾಷನಲ್ ಸೆಕ್ಯೂರಿಟಿ. ಅದಾದಮೇಲೆ ಆ ದೇಶದ ಎಕಾನಾಮಿಕ್ ಡೆವಲಪ್ಮೆಂಟ್ ಕೂಡ ಆಗೋದಿಲ್ಲ. ಎಕಾನಮಿಕ್ ಡೆವಲಪ್ಮೆಂಟ್ ಕೂಡ ತುಂಬ ಕಡಿಮೆ ಇರುತ್ತೆ. ಖನಿಜಗಳಿಗೂ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ, ರಾಷ್ಟ್ರೀಯ ಭದ್ರತೆ ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಚಟುವಟಿಕೆಗಳಿಗೆ ಏನಪ್ಪ ಸಂಬಂಧ ಅಂದರೆ, ನೋಡಿ, ಈ ಕ್ರಿಟಿಕಲ್ ಮಿನರಲ್ಸಲ್ಲಿ ತುಂಬ ಬರ್ತವೆ. ಸಿಲಿಕಾನ್, ಜರ್ಮೇನಿಯಮ್, ಆ್ಯಂಟಿಮನಿ, ಬಿಸ್ಮತ್ತು, ಬೋರಿಯಮ್, ಈ ಥರ ಬಹಳಷ್ಟು ಮೆಟಲ್ಸ್ಗಳು ಮತ್ತು ನಾನ್ ಮೆಟಲ್ಸ್ಗಳು ಕ್ರಿಟಿಕಲ್ ಮಿನರಲ್ಸಲ್ಲಿ ಬರ್ತವೆ. ಸೊ ಇವಾಗ ಎಕಾನಮಿಕ್ ಡೆವಲಪ್ಮೆಂಟ್ ಯಾವ ಥರ ಕಡಿಮೆ ಆಗುತ್ತೆ ಈ ಕ್ರಿಟಿಕಲ್ ಮಿನರಲ್ಸ್ ಕಡಿಮೆ ಇದ್ದರೆ ಅಂತಂದರೆ, ಫಾರ್ ಎಕ್ಸಾಂಪಲು ಇವಾಗ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಾದಂಥ ಡಿಫೆನ್ಸ್ ಆಗಿರ್ಬೋದು, ಆಮೇಲೆ IT ಸೆಕ್ಟರ್ ಆಗಿರ್ಬೋದು, ಅದಾದಮೇಲೆ ಏರೋಸ್ಪೇಸ್ ಆಗಿರ್ಬೋದು. ಸೊ ಇವೆಲ್ಲ ಸೆಕ್ಟರ್ಗಳು ಏನು ಅತಿ ದೊಡ್ಡ ದೊಡ್ಡ ಸೆಕ್ಟರ್ಗಳು. ಸೊ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಆಗಿರ್ಬೋದು, ಆಮೇಲೆ ಟೆಲಿಕಾಮ್ ಸೆಕ್ಟರ್ ಆಗಿರ್ಬೋದು. ಇಲ್ಲೆಲ್ಲ ನೀವು ನೋಡಿರೋ ಹಾಗೆ IT ಸೆಕ್ಟ್ರಲ್ಲಿ 90% ಯಾವುದ್ರದ್ದು ಯೂಸೇಜ್ ಇರುತ್ತೆ? ಸಿಲಿಕಾನ್ನೇ ಯೂಸೇಜ್ ಇರುತ್ತೆ ಕಂಪ್ಯೂಟರ್ಸಲ್ಲೆಲ್ಲ. ಸೊ
ಸಿಲಿಕಾನೇ ಇರಲಿಲ್ಲ ಅಂದರೆ ನಮ್ಮದು ಐ ಟಿ ಸೆಕ್ಟರ್ ವರ್ಕೇ ಮಾಡೋದಿಲ್ಲ. ಸೊ ಹಾಗಾಗಿ ಈ ಥರ ಐ ಟಿ ಸೆಕ್ಟರ್ ವರ್ಕ್ ಮಾಡಲಿಲ್ಲ ಅಂದರೆ ನಮ್ಮದು ಎಕಾನಮಿಕ್ ಡೆವಲಪ್ಮೆಂಟ್ ಕುಗ್ಗೋಯ್ತು. ಆಮೇಲೆ ಡಿಫೆನ್ಸಲ್ಲಿ ಕೂಡ ಯೂಸ್ ಮಾಡ್ತಾರೆ, ಏರೋಸ್ಪೇಸಲ್ಲಿ ಕೂಡ ಹಲವಾರು ತರಹದ ಮೆಟಲ್ ನಾನ್ ಮೆಟಲ್ಗಳನ್ನು ಯೂಸ್ ಮಾಡ್ತಾರೆ. ಈ ಥರ ಈ ಕ್ರಿಟಿಕಲ್ ಮಿನರಲ್ಸ್ ಲೆವೆಲ್ ಕಮ್ಮಿ ಆಯ್ತಂದರೆ ಎಕಾನಮಿಕ್ ಡೆವಲಪ್ಮೆಂಟ್ ಏನಾಗುತ್ತೆ, ಕುಂಠಿತ ಆಗುತ್ತೆ. ನ್ಯಾಷನಲ್ ಸೆಕ್ಯೂರಿಟಿಗೆ ಯಾವ ಥರ ಥ್ರೆಟ್ ಆಗುತ್ತೆ, ಯಾವ ಥರ ಭಯದಲ್ಲಿರುತ್ತೆ ಅಂದರೆ ಡಿಫೆನ್ಸ್ ಆಗಿರ್ಬೋದು, ಆಮೇಲೆ ಏರೋಸ್ಪೇಸ್ ಆಗಿರ್ಬೋದು, ಇವೆಲ್ಲ ನ್ಯಾಷನಲ್ ಸೆಕ್ಯೂರಿಟಿಯಲ್ಲಿ ಬರುವಂತಹ ಒಂದು ಸೆಕ್ಟರ್ಗಳು. ಈ ಕ್ರಿಟಿಕಲ್ ಮಿನರಲ್ಸ್ ಲೆವೆಲ್ ಏನಾದರೂ ಕಮ್ಮಿ ಆದರೆ ನಮ್ಮ ಡಿಫೆನ್ಸ್ ಕುಂಠಿತ ಆಗುತ್ತೆ ಮತ್ತು ಏರೋಸ್ಪೇಸ್ ಕುಂಠಿತ ಆಗುತ್ತೆ, ಬೆಳವಣಿಗೆ ಕಡಿಮೆ ಆಗುತ್ತೆ. ಬೆಳವಣಿಗೆ ಕಮ್ಮಿ ಆಯ್ತಂದರೆ ನಮ್ಮ ದೇಶದ ಮೇಲೆ ಯಾರೂ ಕೂಡ ನಮಗೆ ಅಟ್ಯಾಕ್ ಮಾಡ್ಬೋದು, ಯಾರೂ ಕೂಡ ದಾಳಿ ಮಾಡ್ಬೋದು. ನಾವು ಕೌಂಟರ್ ರಿಪ್ಲೈ ಕೊಡೋಕ್ಕೆ ನಮ್ಮ ಹತ್ರ ಯಾವುದೇ ಮಟೀರಿಯಲ್ ಇರಲಿಲ್ಲ ಅಥವಾ ವೆಪನ್ಸ್ ಇರಲಿಲ್ಲ ಅಂದರೆ ನಮ್ಮ ದೇಶ ತುಂಬ ವೀಕ್ ಆಗಿಬಿಡುತ್ತೆ. ಸೊ ಈ ಥರ ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಎಕಾನಮಿಕ್ ಡೆವಲಪ್ಮೆಂಟ್ ಕೂಡ ನಿಂತು ಹೋಗುತ್ತೆ ಕ್ರಿಟಿಕಲ್ ಮಿನರಲ್ಸ್ ಕಮ್ಮಿ ಇದ್ದರೆ. ಇದು ಕೂಡ ನೆನಪಿಡ್ಬೇಕು ನೀವು. 6ನೇ ಆವೃತ್ತಿಯ ವಿಪತ್ತು ನಿರೋಧಕ ಮೂಲಸೌಕರ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ಜರುಗಿತು? ಇದು ಕೂಡ ಸರಿಯಾದ ಉತ್ತರ ನವದೆಹಲಿ. ಸುದ್ದಿಯಲ್ಲಿದ್ದ ಆಪರೇಷನ್ ಟ್ರೂ ಪ್ರಾಮಿಸ್ ಮತ್ತು ಐರನ್ ಶೀಲ್ಡ್ ಕ್ರಮವಾಗಿ ಯಾವ ದೇಶಗಳಿಗೆ ಸಂಬಂಧಿಸಿದೆ? ಸೊ ಇದು ಸಂಬಂಧಿಸಿದ್ದು ಆಪರೇಷನ್ ಟ್ರೂ ಪ್ರಾಮಿಸು ಇರಾನ್ದು ಮತ್ತು ಐರನ್ ಶೀಲ್ಡು ಇಸ್ರೇಲ್ದು. ಸೊ ನಿಮಗೆಲ್ಲ ಗೊತ್ತಿರೋ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯಾವಾಗಲೂ ಯುದ್ಧ ಜರುಗ್ತಾನೆ ಇರುತ್ತೆ. ಸೊ ಇರಾನ್ ಲಾಂಚ್ ಮಾಡಿರುವಂತಹ ರಾಕೆಟ್ಗಳಿಗೆ ಕೌಂಟರ್ ಆಗಿ ಇಸ್ರೇಲ್ ಅವರು ಏನು ಮಾಡಿದ್ದಾರೆ, ಐರನ್ ಶೀಲ್ಡ್ ಅನ್ನುವಂತಹ ಒಂದು ಐರನ್ ಶೀಲ್ಡನ್ನು ಲಾಂಚ್ ಮಾಡಿದೆ. ಯಾರ ಮೇಲೆ? ಈ ದೇಶ ಲಾಂಚ್ ಮಾಡುವಂತಹ ಯಾವುದೇ ತರಹದ ವೆಪನ್ಸ್ಗಳನ್ನು ಕೌಂಟರ್ ಮಾಡಲು ಇಸ್ರೇಲ್ ಏನು ಮಾಡ್ತು, ಐರನ್ ಶೀಲ್ಡ್ ಅನ್ನುವಂಥ ಒಂದು ಟೆಕ್ನಾಲಜಿ ಅಥವಾ ಒಂದು ಸಿಸ್ಟಮ್ ಡೆವಲಪ್ ಮಾಡಿದೆ. ಸೊ ಇದೇನು ಮಾಡುತ್ತೆ, ಐರನ್ ಶೀಲ್ಡು ಈ ರಾಕೆಟ್ ಲಾಂಚ್ ಆದಾಗ ಈ ರಾಕೆಟ್ ಹೋಗಿಬಿಟ್ಟು ಯಾವ ಪ್ರದೇಶದಲ್ಲಿ ಬೀಳಬಹುದು ಅಂತ ಹೇಳಿಬಿಟ್ಟು ಇದು ಇಲ್ಲಿಂದನೇ ಐಡೆಂಟಿಫೈ ಮಾಡಿಬಿಟ್ಟು ಈ ರಾಕೆಟ್ ಇನ್ನು ಈ ಪ್ರದೇಶದಲ್ಲಿ ಬರೋಕ್ಕಿಂತ ಮುಂಚೆನೇ ಇದಕ್ಕೆ ಇಲ್ಲೇ ಮಾರ್ಗ ಮಧ್ಯದಲ್ಲಿ ಏನು ಮಾಡುತ್ತೆ, ಹೊಡೆದು ಉರುಳಿಸುತ್ತೆ. ಇದು ಐರನ್ ಡೋಮ್ನ ಒಂದು ಸ್ಪೆಷಲ್ ಫೀಚರ್. ವಿಶ್ವ ಪುಸ್ತಕ ಮತ್ತು ಕಾಪಿರೈಟ್ ದಿನ ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಏಪ್ರಿಲ್ 24. ಓಕೆ, ಏನಿದು ವಿಶ್ವ ಪುಸ್ತಕ ಮತ್ತು ಕಾಪಿರೈಟ್ ದಿನ? ಸೊ ಸರಿಯಾದ ಉತ್ತರ ಏಪ್ರಿಲ್ 24. 2024ರ ವಿಶ್ವ ಪುಸ್ತಕ ರಾಜಧಾನಿ ಯಾವುದು? ವರ್ಲ್ಡ್ ಬುಕ್ ಕ್ಯಾಪಿಟಲ್ ಅಂತ ಕರೀತಾರೆ. ಸೊ ವರ್ಲ್ಡ್ ಬುಕ್ ಕ್ಯಾಪಿಟಲ್ 2024ರ ವರ್ಲ್ಡ್ ಬುಕ್ ಕ್ಯಾಪಿಟಲ್ ಯಾವುದಪ್ಪ ಅಂದರೆ ಫ್ರಾನ್ಸ್ನ ಸ್ಟ್ರಾಸ್ಬರ್ಗ್. ರಿಯೋ ಡಿ ಜನರಿ 2025ರ ವರ್ಲ್ಡ್ ಬುಕ್ ಕ್ಯಾಪಿಟಲ್. ಏನು ಈ ಥರ ವರ್ಲ್ಡ್ ಬುಕ್ ಕ್ಯಾಪಿಟಲ್ ಅಂದರೆ ನೋಡಿ, ಇದು ನಾಮಿನೇಟ್ ಮಾಡೋರು ಸಿಟಿಗಳನ್ನು ಯುನೆಸ್ಕೋದವರು. ಏನಾಗುತ್ತೆ ಅಂದರೆ ವರ್ಲ್ಡ್ ಬುಕ್ ಕ್ಯಾಪಿಟಲ್ ಅಂತ ಅನೌನ್ಸ್ ಆದಾಗ ನೀವು ಒಂದು ವರ್ಷಕ್ಕಿದು ಅನೌನ್ಸ್ ಮಾಡ್ತಾರೆ. ಸೊ ಒಂದು ವರ್ಷ ಪೂರ್ತಿ ಆ ಸಿಟಿಯಲ್ಲಿ ಯಾವ ಥರ ಓದಬೇಕು, ಓದೋದ್ರಿಂದ ಏನೆಲ್ಲ ನಾಲೆಜ್ ಇದೆ, ನಾಲೆಜ್ ಪಡ್ಕೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ, ನಮಗೆ ಓದಿದರೆ ಏನು ಯೂಸ್ ಆಗುತ್ತೆ, ಸೊ ಇದ್ರ ಬಗ್ಗೆ ಒಟ್ಟಿನಲ್ಲಿ ಸ್ಟಡೀಸ್ ಬಗ್ಗೆ ಏನು ಮಾಡ್ತಾರೆ, ಆ ವರ್ಷ ಪೂರ್ತಿ ಜನರಲ್ಲಿ ಅವೇರ್ನೆಸ್ಸನ್ನು ಸ್ಪ್ರೆಡ್ ಮಾಡ್ತಾರೆ. ಪ್ರತಿ ವರ್ಷ ಯಾವ ದಿನದಂದು ಪಂಚಾಯತ್ ರಾಜ್ ದಿವಸ ಆಚರಣೆ ಮಾಡಲಾಗುತ್ತದೆ? ಸೊ PDO ಎಕ್ಸಾಮ್ ಇರೋದ್ರಿಂದ ಇದು ಈ ಥರ ಸಿಂಪಲ್ ಕ್ವಶನ್ಸು ಕೇಳ್ಬೋದು ಕೆಲವೊಂದು ಸಲ. ಇದರ ಸರಿಯಾದ ಉತ್ತರ ಏಪ್ರಿಲ್ 24. ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ಧ್ಯೇಯವಾಕ್ಯ ಏನು? ಎನ್ಶೂರಿಂಗ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಎಟ್ ವರ್ಕ್ ಇನ್ ಎ ಚೇಂಜಿಂಗ್ ಕ್ಲೈಮೇಟ್. ಇದೇ ಸರಿಯಾದ ಉತ್ತರ ಇದ್ರದ್ದು. ಕಾರ್ಮಿಕರ ದಿನ ಯಾವಾಗ ಆಚರಣೆ ಮಾಡ್ತಾರೆ? ಮೇ 1, ಲೇಬರ್ ಡೇ. ಜಾಗತಿಕ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರು ಯಾರು? ಸೊ ಇದು ತುಂಬ ಇಂಪಾರ್ಟೆಂಟು, ಬಿಕಾಸ್ ಇದು ಸಿಕ್ಕಿದ್ದು ಕರ್ನಾಟಕದ ಮಮತಾ ಜಿ ಸಾಗರ್ ಎನ್ನುವರಿಗೆ. ಮಮತಾ ಜಿ ಸಾಗರ್ ಅವರು, ಇವ್ರಿಗೆ ಸಿಕ್ಕಿತ್ತು ಈ ಸರ್ತಿ ವರ್ಲ್ಡ್ ಲಿಟ್ರೇಚರ್ ಪ್ರೈಸ್ ಸಿಕ್ಕಿತ್ತು ಇವರಿಗೆ, ಮಮತಾ ಜಿ ಸಾಗರ್. ಭಾರತದ ಮೊದಲ ಬಹು ಉದ್ದೇಶಿತ ಹಸಿರು ಜಲಜನಕ ಪ್ರಾಯೋಗಿಕ ಯೋಜನೆ ಎಲ್ಲಿ ಉದ್ಘಾಟನೆ ಆಯಿತು? ಇದು ಉದ್ಘಾಟನೆ ಆಗಿದ್ದು ಹಿಮಾಚಲ್ ಪ್ರದೇಶದ ನಾಥ್ಪಾ ಜಾಕ್ರಿ ಎನ್ನುವಂತಹ ಪ್ರದೇಶದಲ್ಲಿ. ಏನಿದು ಹಸಿರು ಜಲಜನಕ ಅಂದರೆ ಇದು ಆ್ಯಕ್ಚುಲಿ ನೋಡೋಕ್ಕೆ ಗ್ರೀನ್ ಆಗಿರಲ್ಲ, ಬಟ್ ಈ ಹೈಡ್ರೋಜನನ್ನು ಪ್ರೊಡ್ಯೂಸ್ ಮಾಡಲು ಏನು ಎನರ್ಜಿ ಯೂಸ್ ಮಾಡ್ತಾರಲ್ಲ, ಆ ಎನರ್ಜಿ ಯೂಸ್ ಮಾಡಿರೋದು ರಿನ್ಯೂವೇಬಲ್ ಸೋರ್ಸಸ್ಸಿಂದ. ಅಂದರೆ ಈ ಎನರ್ಜಿ ಯೂಸ್ ಮಾಡೋದ್ರಿಂದ ನಮ್ಮ ಯಾವುದೇ ಥರ ಪೊಲ್ಯೂಷನ್ ಕ್ರಿಯೇಟ್ ಆಗಲ್ಲ ಅಂದರೆ ಯಾವುದೇ ಥರದ್ದು ಪರಿಸರ ಹಾನಿ ಇಲ್ಲ ಇಲ್ಲಿ. ಸೊ ಅಂತಹ ಸೋರ್ಸನ್ನು ಯೂಸ್ ಮಾಡಿಕೊಂಡು ಹೈಡ್ರೋಜನನ್ನು ಪ್ರೊಡ್ಯೂಸ್ ಮಾಡೋಂಥ ಕೆಲಸ, ಇದಕ್ಕೆ ಗ್ರೀನ್ ಹೈಡ್ರೋಜನ್ ಅಂತ ಕರೀತಾರೆ. ಯಾಕಂದರೆ ಇವರು ಯಾವುದೇ ಥರದ ಪರಿಸರಕ್ಕೆ ಹಾನಿ ಮಾಡಿಲ್ಲ, ಹಾಗಾಗಿ ಗ್ರೀನ್ ಹೈಡ್ರೋಜನ್ ಅಂತ ಕರೀತಾರೆ ಇದಕ್ಕೆ. ಸೊ ಈ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡಿರೋಂಥ ಹೈಡ್ರೋಜನ್ ತಿರ್ಗಾ ಇದನ್ನು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಲು ಯೂಸ್ ಮಾಡ್ತಾರೆ. ಓಕೆ, ಸೊ ಇದು ಜಾರಿಯಾಗಿದ್ದು ಹಿಮಾಚಲ್ ಪ್ರದೇಶದ ನಾಥ್ಪಾ ಜಾಕ್ರಿ ಅನ್ನುವಂಥ ಪ್ಲೇಸಲ್ಲಿ.
ಏಷ್ಯಾದ ಹವಾಮಾನ ಸ್ಥಿತಿಗತಿ 2023ರ ವರದಿಯನ್ನು ಯಾರು ಜಾರಿಗೊಳಿಸಿದರು? ಸರಿಯಾದ ಉತ್ತರ ವರ್ಲ್ಡ್ ಮೀಟಿರಾಲಜಿಕಲ್ ಆರ್ಗನೈಜೇಷನ್. ಇದರ ಫುಲ್ ಫಾರ್ಮು ವರ್ಲ್ಡ್ ಮೀಟಿರಾಲಜಿಕಲ್ ಆರ್ಗನೈಜೇಷನ್. ಏಷ್ಯಾ ಅಂತ ಬಂದ ತಕ್ಷಣ ನೀವು ಇಂಡಿಯಾ ಅಂತ ಹಾಕಬಾರ್ದು, ಇಂಡಿಯನ್ ಮೆಟ್ರಾಲಜಿಕಲ್ ಆರ್ಗನೈಜೇಷನ್ ಹಾಕಬಾರ್ದು. ಇದು ಉತ್ತರ WMO. ನಾಗರಿಕ ಸೇವೆಗಳ ಕೌಶಲ್ಯ ವೃದ್ಧಿ ಆಯೋಗವು ಅಧಿಕಾರಿ ಶಾಹಿ ವರ್ಗದ ಕೌಶಲ್ಯ ಸುಧಾರಣೆಗೆ ಡ್ಯಾಸನ್ನು ಜಾರಿ ಮಾಡಿದೆ. ಅಮೃತ್ ಜ್ಞಾನ್ ಕೋಶ್ ಸರಿಯಾದ ಉತ್ತರ. ಏನಪ್ಪ ಇದು ಅಮೃತ್ ಜ್ಞಾನ್ ಕೋಶ್ ಅಂದರೆ ಒಂಥರ ಇದು ಜ್ಞಾನದ ಭಂಡಾರ ಇದ್ದಂಗೆ. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಕೇಳಿರ್ಬೋದು, ಕೆಲವೊಂದು ದಿವಸದ ಹಿಂದೆ ಮಿಷನ್ ಕರ್ಮಯೋಗಿ ಅನ್ನೋ ಸ್ಕೀಮನ್ನು ತೊಗೊಂಡು ಬಂದಿದ್ದರು. ಮಿಷನ್ ಕರ್ಮಯೋಗಿ ಸ್ಕೀಮನ್ನು ಲಾಂಚ್ ಮಾಡಿದರು. ಯಾಕಪ್ಪ ಅಂದರೆ ಇಂಡಿಯನ್ ಸಿವಿಲ್ ಸರ್ವೆಂಟ್ಸ್ಗಳಾದಂಥ IAS IPS ಅಧಿಕಾರಿಗಳ ಕೇಪಬಿಲಿಟಿಯನ್ನು ಜಾಸ್ತಿ ಮಾಡೋದು, ಅವರು ಜನರಿಗೆ ಕೊಡುವಂಥ ಸರ್ವೀಸನ್ನು ಇಂಪ್ರೂವ್ ಮಾಡೋದು, ಆಮೇಲೆ ಆಡಳಿತದಲ್ಲಿ ಒಳ್ಳೆ ಪ್ರಾಕ್ಟೀಸ್ಗಳನ್ನು ರೂಢಿ ಮಾಡ್ಕೊಳ್ಳೋದು, ಇದರಿಂದ ಮಿಷನ್ ಕರ್ಮಯೋಗಿ ಸ್ಕೀಮನ್ನು ತೊಗೊಂಡು ಬಂದಿರೋದು. ಸೊ ಅದೇ ದಾರಿಯಲ್ಲಿ ಅಮೃತ್ ಜ್ಞಾನ್ ಕೋಶನ್ನು ತೊಗೊಂಡು ಬಂದಿದ್ದಾರೆ. ಇದರಲ್ಲಿ ಏನಿರುತ್ತೆ ಅಂದರೆ ಫಾರ್ಮರ್ IAS IPS ಆಫೀಸರ್ಗಳು, ಯಾವುದಾದ್ರೂ IAS ಆಫೀಸರ್ಗಳು ಅಥವಾ IPS ಆಫೀಸರ್ಗಳು ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಅದರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಚೇಂಜಸನ್ನು ಆ ಸೊಸೈಟಿಯಲ್ಲಿ ಕಾಣಲಾಗಿತ್ತು ಅಂದರೆ ಅವರು ಆ ಥರದ ಪ್ರಾಕ್ಟೀಸ್ಗಳನ್ನು ಬರೆದಿರ್ತಾರೆ ಇಲ್ಲಿ. ಸೊ ಇದು ಒಂದು ಒಳ್ಳೆ ಪ್ರಾಕ್ಟೀಸ್ಗಳ ಕಂಪೈಲೇಷನ್ ಅಂತ ಕರಿಬೋದು ನಾವು. ಜ್ಞಾನಕೋಶ ಅಂದರೆ ನಿಮ್ಗೆ ಗೊತ್ತಾಗ್ತಿರ್ಬೋದು, ಅಲ್ಲಿ ಒಂಥರ ಒಂದು ಜ್ಞಾನ ಭಂಡಾರ, ಒಂದು ಡಿಕ್ಷನರಿ ಇದ್ದಂಗೆ. ನಿಮಗೆ ಯಾವುದೇ ಜ್ಞಾನ ಬೇಕಂದ್ರೂ ಕೂಡ ಅಲ್ಲಿ ಸಿಗುತ್ತೆ. ಸ್ಪೆಷಲಿ ಇದು ಒಂದು ಆಡಳಿತದಲ್ಲಿ ನಿಮಗೆ ಒಂದು ಒಳ್ಳೆಯ ಆಡಳಿತ ಮಾಡಬೇಕಂದ್ರೆ ಆ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಜ್ಞಾನ ಇರುತ್ತೆ ಇಲ್ಲಿ. ಸೊ ಅದಕ್ಕೆ ಅಮೃತ್ ಜ್ಞಾನಕೋಶ ಅಂತ ಕರೆದಿದ್ದಾರೆ. ವಿಪ್ರೋ ಸಂಸ್ಥೆಯ ನೂತನ CEO ಆಗಿ ಯಾರು ನೇಮಕವಾಗಿದ್ದಾರೆ? ಸೊ ಪಲ್ಲಿಯ. ಸರಿಯಾದ ಉತ್ತರ ಶ್ರೀನಿವಾಸ್ ಪಲ್ಲಿಯ. ಸೊ ರೀಸೆಂಟಾಗಿ ಇವರು ಯಾರ ಜಾಗದಲ್ಲಿ ಬಂದಿರ ಅಂದರೆ ಥಿಯರಿ ಡೆಲಾಪೋಟೆ. ಇವರು ರೀಸೆಂಟಾಗಿ ರಿಸೈನ್ ಮಾಡಿದರು. ಸೊ ಇವ್ರ ಪ್ಲೇಸಲ್ಲಿ ಶ್ರೀನಿವಾಸ್ ಪಲ್ಲಿಯ ಬಂದಿದ್ದರು. ದಸ್ಲಿಕ್ ಸಮರಾಭ್ಯಾಸವು ಯಾವ 2 ರಾಷ್ಟ್ರಗಳ ಮಧ್ಯೆ ಜರುಗಿತು? ಭಾರತ ಮತ್ತು ಉಜ್ಬೇಕಿಸ್ತಾನ್. ಸೊ ಆವಾಗಲೇ ಹೇಳ್ದಂಗೆ ಯಾವುದೇ ಒಂದು ಸಮರಾಭ್ಯಾಸ ಅಥವಾ ಎಕ್ಸಸೈಸ್ ಆಯ್ತಂದರೆ ಎರಡು ದೇಶಗಳ ಶಕ್ತಿ ಪ್ರದರ್ಶನವಾಗುತ್ತೆ ಅಲ್ಲಿ. ಯಾವ ರಾಜ್ಯ ಇತ್ತೀಚೆಗೆ ಇದು ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಇದು ದ್ರವ ಸಾರಜನಕ ಬೇಕೋದು ಲಿಕ್ವಿಡ್ ನೈಟ್ರೋಜನ್ ಬಳಕೆಯ ಆಹಾರ ಮೇಲೆ ನಿಷೇಧ ಹೇರಿದೆ. ಸೊ ದ್ರವ ಸಾರಜನಕ ಬಳಕೆಯ ಆಹಾರದ ಮೇಲೆ ಲಿಕ್ವಿಡ್ ನೈಟ್ರೋಜನ್ ಇಂಗ್ಲೀಷಲ್ಲಿ. ಇದರ ಸರಿಯಾದ ಉತ್ತರ ತಮಿಳುನಾಡು. DRDOನ ನೂತನ ಪರೀಕ್ಷಾ ಕೇಂದ್ರ ಸ್ಥಾಪನೆಯಲ್ಲಿ ಕಾರ್ಯಾರಂಭ ಮಾಡಿತು? ಸೊ DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಇದರ ಹೊಸ ಒಂದು ಟೆಸ್ಟಿಂಗ್ ಸೆಂಟರ್ ಎಲ್ಲಿ ಓಪನ್ ಆಯ್ತಪ್ಪ ಅಂದರೆ ವೆಸ್ಟ್ ಬೆಂಗಾಲ್ನಲ್ಲಿ ಓಪನ್ ಆಯಿತು ಇದು. ಓಕೆ, ಸೊ ಆಲ್ರೆಡಿ ಒಡಿಸ್ಸಾದಲ್ಲಿರುವಂತಹ DRDO ಟೆಸ್ಟಿಂಗ್ ಸೆಂಟರಲ್ಲಿ ಟೆಸ್ಟ್ ರೇಂಜಲ್ಲಿ ಅತಿ ಹೆಚ್ಚು ವೆಪನ್ಸ್ಗಳನ್ನು ಡೆವಲಪ್ ಮಾಡಿ ಟೆಸ್ಟ್ ಮಾಡ್ತಿರೋದ್ರಿಂದ ಅದ್ರ ಮೇಲೆ ತುಂಬ ಪ್ರೆಷರ್ ಆಗಿರೋದ್ರಿಂದ ಒಂದು ಎಡಿಷ್ನಲ್ ಟೆಸ್ಟ್ ಸೆಂಟ್ರನ್ನು ಓಪನ್ ಮಾಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ. ಟ್ರಿಪಿಲ್ಸ್ಕಾ ವಿದ್ಯುತ್ ಸ್ಥಾವರ ಸುದ್ದಿಯಲ್ಲಿದ್ದು ಇದು ಯಾವ ದೇಶದಲ್ಲಿದೆ? ಸೊ ಇದೊಂದು ಈ ವಿದ್ಯುತ್ ಸ್ಥಾವರ ಯುಕ್ರೇನ್ನಲ್ಲಿದೆ. ರಷ್ಯಾದವರು ರೀಸೆಂಟಾಗಿ ಬಾಂಬ್ ಆಗಿಬಿಟ್ಟು ಇದನ್ನು ನಾಶ ಮಾಡಿದರು. ಸೊ ಹಾಗಾಗಿ ಇದು ಕೂಡ ನೆನಪಿಡಬೇಕು ನಾವು, ಯುಕ್ರೇನ್ನಲ್ಲಿರುವಂಥ ಒಂದು ವಿದ್ಯುತ್ ಸ್ಥಾವರ ಇದು. ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ನ ಹ್ಯುಮ್ಯಾನಿಟೇರಿಯನ್ ಪ್ರಶಸ್ತಿ ಯಾರಿಗೆ ದೊರೆತಿದೆ? ಸರಿಯಾದ ಉತ್ತರ ರತನ್ ಟಾಟಾ. ಹ್ಯುಮ್ಯಾನಿಟೇರಿಯನ್ ಅಂದರೆ ನೀವು ಕಣ್ಮುಚ್ಚಿ ಎಕ್ಸಾಮಲ್ಲಿ ಯಾವಾಗಲೂ ಕ್ವಶನ್ ಬಂದರೂ ರತನ್ ಟಾಟಾ ಅವರಿಗೆ ಕೊಡಬೇಕು. ಹ್ಯುಮ್ಯಾನಿಟೇರಿಯನ್ ಅಂದರೆ ಒಂದು ಮಾನವೀಯ ಕೆಲಸ. ಅವ್ರ ಹತ್ರ ಎಷ್ಟು ಪ್ರಾಪರ್ಟಿ ಇದೆ ಅದರದ್ದು ಆಲ್ಮೋಸ್ಟ್ 50% ಅವ್ರು ಡೊನೇಟೇ ಮಾಡ್ತಾರೆ, ಇದು ಎಲ್ರಿಗೂ ಗೊತ್ತಿರುವಂಥ ಮಾತು. ಸೊ ಹಂಗಾಗಿ ರತನ್ ಟಾಟಾ ಸರಿಯಾದ ಉತ್ತರ. ಯಾವ ಸಂಸ್ಥೆಯಿಂದ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ ಸೇವೆ ಆರಂಭಿಸುವುದಕ್ಕೆ ಸಿದ್ಧತೆ ನಡೆಸಲಾಗಿದೆ? ಸೊ ನೋಡಿ, ನಮ್ಮ ಸೊಸೈಟಿ ಎಷ್ಟೊಂದು ಅಡ್ವಾನ್ಸ್ ಆಗಿ ಮುಂದೆ ಹೋಗ್ತಾ ಇದೆ. ಇವಾಗ ಏರ್ ಟ್ಯಾಕ್ಸಿನೇ ಬರ್ತಾ ಇದೆ. ಸೊ ರೋಡಲ್ಲಿರೋ ಓಲಾ ಊಬರ್ ಬಿಟ್ಟು ಡೈರೆಕ್ಟಾಗಿ ಏರ್ ಟ್ಯಾಕ್ಸಿ ಇದು ಸ್ಟಾರ್ಟ್ ಆಗ್ತಿರೋದು ಇಂಡಿಗೋ ಕಂಪನಿಯಿಂದ. ಪುರಾಣದಲ್ಲಿ ಉಲ್ಲೇಖಿತ ದೈತ್ಯ ಹಾವು ವಾಸುಕಿ ಅವಶೇಷ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ? ಗುಜರಾತ್ನ ಕಚ್ದಲ್ಲಿ ರೀಸೆಂಟಾಗಿ ಇದನ್ನು ಐಡೆಂಟಿಫೈ ಮಾಡಿದರು. ಸೊ ಇದು ಅನಾಕೊಂಡಕ್ಕಿಂತ ತುಂಬ ದೊಡ್ಡದಾಗಿತ್ತು ಅಂತ ಹೇಳ್ತಾರೆ. ಸೊ ವಾಸುಕಿಯ ಅವಶೇಷ ಇದು ಗುಜರಾತ್ನ ಕಚ್ನಲ್ಲಿ. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಹೆಪಟೈಟಿಸ್ B ಮತ್ತು C ಪ್ರಕರಣಗಳಲ್ಲಿ ಯಾವ ರಾಷ್ಟ್ರವು ಮೊದಲನೇ ಸ್ಥಾನದಲ್ಲಿದೆ? ರೈಟ್ ಆನ್ಸರ್ ಈಸ್ ಚೀನಾ ಫಸ್ಟ್ ಪ್ಲೇಸಲ್ಲಿದ್ದರೆ ಇಂಡಿಯಾ ಸೆಕೆಂಡ್ ಪ್ಲೇಸಲ್ಲಿದೆ ಹೆಪಟೈಟಿಸಲ್ಲಿ. ವಿಶ್ವ ಆರೋಗ್ಯ ಸಂಸ್ಥೆಯ ಇತ್ತೀಚೆಗೆ ಮಾನ್ಯತೆ ನೀಡಿದ ವ್ಯಾಕ್ಸಿನ್ ಯುವಿಚಾಲ್-C ಯಾವ ಕಾಯಿಲೆಗೆ ಸಂಬಂಧಿಸಿದೆ? ಸೊ ಈ ವ್ಯಾಕ್ಸಿನ್ ಸಂಬಂಧಿಸಿರೋದು ಕಾಲೆರಾಗೆ. ಓಕೆ,
ಕೋವಿಡ್-19 ಲಸಿಕೆ ಆದಂತಹ ಕೋವಿಶೀಲ್ಡನ್ನು ಉತ್ಪಾದಿಸಿದ ಆಸ್ಟ್ರಾಜೆನೆಕಾ ಕಂಪನಿಯು ಯಾವ ದೇಶಕ್ಕೆ ಸಂಬಂಧಿಸಿದೆ? ರೀಸೆಂಟಾಗಿ ಆಸ್ಟ್ರಾಜೆನೆಕಾ ಕಂಪನಿಯೇ ಏನೋ ಕನ್ಫೆಸ್ ಮಾಡ್ಕೊಂಡಿತ್ತು ಇದ್ರದ್ದು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇದು ತುಂಬ ನ್ಯೂಸ್ ಮಾಡ್ತಾಯಿತ್ತು. ಆಸ್ಟ್ರಾಜೆನೆಕಾ ಕಂಪನಿ ಇದು ಬ್ರಿಟನ್ ಮೂಲದ್ದು. ಸೊ ಇವರು ಕೋವಿಶೀಲ್ಡ್ ವ್ಯಾಕ್ಸಿನನ್ನು ರೆಡಿ ಮಾಡಿ ಇದರ ಕಾಂಟ್ರಾಕ್ಟನ್ನು ಇಂಡಿಯಾದಲ್ಲಿ ಯಾರಿಗೆ ಕೊಟ್ಟಿದ್ದರು? ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಇದು ಎಲ್ಲಿದೆ? ಇದು ಪುಣೆಯಲ್ಲಿದೆ. ಸೊ ಈ ಪುಣೆಯ ಕಂಪನಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಭಾರತದಲ್ಲಿ ಕೋವಿಶೀಲ್ಡ್ ಎನ್ನುವಂಥ ಹೆಸರಿನಲ್ಲಿ ಏನು ಮಾಡಿತ್ತು? ಈ ವ್ಯಾಕ್ಸಿನನ್ನು, ಕೋವಿಡ್-19 ವ್ಯಾಕ್ಸಿನನ್ನು ಡಿಸ್ಟ್ರಿಬ್ಯೂಟ್ ಮಾಡಿತ್ತು. ಯಾವ ವರ್ಷದವರೆಗೆ ಭಾರತವು ಮಲೇರಿಯಾ ರೋಗಮುಕ್ತ ದೇಶವಾಗಿ ನಿರ್ಮಾಣ ಮಾಡುವ ಗುರಿ ಹೊಂದಿದೆ? ಸರಿಯಾದ ಉತ್ತರ 2030. ಸೊ 2047 ಕೂಡ ಇಂಪಾರ್ಟೆಂಟ್, ಬಿಕಾಸ್ ಭಾರತದವರು 2047ರವರೆಗೆ ಡೆವಲಪ್ಡ್ ಕಂಟ್ರಿಯಾಗಿ ಮುನ್ನುಗ್ಗುವ ಗುರಿಯನ್ನು ಹಾಕ್ಕೊಂಡಿದ್ದಾರೆ. 2024ರ ವಿಶ್ವ ಆರೋಗ್ಯ ದಿನದ ಧ್ಯೇಯವಾಕ್ಯ ಏನು? ಇದರ ಸರಿಯಾದ ಉತ್ತರ ಮೈ ಹೆಲ್ತ್ ಮೈ ರೈಟ್. ಇತ್ತೀಚೆಗೆ ನಿಧನರಾದ O.J. ಸಿಂಪ್ಸನ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಸೊ ಇವರು ಅಮೇರಿಕದವರು. ಇವರು ಸಂಬಂಧಿಸಿದ್ದು ಫುಟ್ಬಾಲ್ ಕ್ರೀಡೆಗೆ. ಇತ್ತೀಚೆಗೆ ವಿಶ್ವ ಕರಕುಶಲ ನಗರ ಎಂದು ಪರಿಗಣಿಸಲ್ಪಟ್ಟ ಭಾರತದ ನಗರ ಯಾವುದು? ಇದರ ಉತ್ತರ ಜಮ್ಮು ಕಾಶ್ಮೀರದ ಶ್ರೀನಗರ್. ವರ್ಲ್ಡ್ ಕ್ರಾಫ್ಟ್ಸ್ ಸಿಟಿ ಶ್ರೀನಗರ್. QS ಕ್ವಾಕೆರೆಲಿ ಸೆಮನ್ಸ್ ವಿಶ್ವ ಯೂನಿವರ್ಸಿಟಿ ರ್ಯಾಂಕಿಂಗ್ನಲ್ಲಿ ಶೈಕ್ಷಣಿಕ ಸಂಶೋಧನೆಯಲ್ಲಿ ಜಾಗತಿಕವಾಗಿ ಭಾರತದ ಸ್ಥಾನ ಯಾವುದು? ಇದರ ಸರಿಯಾದ ಉತ್ತರ 4th. ಇಂಡಿಯಾ ರ್ಯಾಂಕ್ಡ್ 4th ಇನ್ ದಿಸ್ ರ್ಯಾಂಕಿಂಗ್. QS ಅಂದರೆ ಏನು? ಕ್ವಾಕೆರೆಲಿ ಸಿಮನ್ಸ್. ಈ QS ಕಂಪನಿ ಈ ಇನ್ಸ್ಟಿಟ್ಯೂಟ್ನ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಇದರ ಹೆಡ್ ಕ್ವಾರ್ಟರ್ ಇರೋದು UK. ಸೊ ಮೊದಲು ಏನಾಗ್ತಿತ್ತು, ಟೈಮ್ಸ್ ಹೈಯರ್ ಎಜುಕೇಷನ್ ಮತ್ತು QS ಏನು ಅಂತ ಎರಡೂ ಸಂಸ್ಥೆಗಳು ಸೇರಿಬಿಟ್ಟು ಯೂನಿವರ್ಸಿಟಿ ರ್ಯಾಂಕಿಂಗ್ ಕೊಡ್ತಾಯಿದ್ವು. ಬಟ್ 2009ನಲ್ಲಿ ಈ ಎರಡೂ ಸಂಸ್ಥೆಗಳು ದೇ ಪಾರ್ಟೆಡ್ ಈಚ್ ಅದರ, ಅಂದರೆ ಅವರಿಬ್ಬರು ಸಪ್ರೇಟ್ ಆದಾಗ ಎರಡೂ ಕೂಡ ಸಪ್ರೇಟ್ ರ್ಯಾಂಕಿಂಗನ್ನು ಇತ್ತೀಚೆಗೆ ಪ್ರೊವೈಡ್ ಮಾಡ್ತಾ ಇದ್ದಾವೆ 2009ರಿಂದ. ಸೊ ಈ QS ಯೂನಿವರ್ಸಿಟಿ ಪ್ರಕಾರ ಭಾರತ ರ್ಯಾಂಕಿಂಗ್ ಇದೆ 4 ಏನಪ್ಪ ಈ ರ್ಯಾಂಕಿಂಗ್ ಅಂದರೆ, ನೋಡಿ ಇದು ಏನು ಮಾಡುತ್ತೆ, QS ವಿಶ್ವದಲ್ಲಿರುವಂತಹ ಎಲ್ಲ ಯೂನಿವರ್ಸಿಟಿಗಳನ್ನು ಚೆಕ್ ಮಾಡಿಬಿಟ್ಟು ಅಲ್ಲಿರುವಂತಹ ಎಜುಕೇಷನ್ ಯಾವ ಥರ ಇದೆ, ಅಲ್ಲಿರುವಂತಹ ಎಂಪ್ಲಾಯಿಗಳು ಯಾವ ಥರ ವರ್ಕ್ ಮಾಡ್ತಾಯಿದ್ದಾರೆ, ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ಥರ ರೆಪ್ಯೂಟೆಡ್ ಇದೆ. ಸೊ ಈ ಥರದ್ದೆಲ್ಲ ಪ್ಯಾರಾಮೀಟರ್ಸ್ಗಳನ್ನು ಕನ್ಸಿಡರ್ ಮಾಡಿಬಿಟ್ಟು ಒಂದು ಯೂನಿವರ್ಸಿಟಿಗೆ ರ್ಯಾಂಕಿಂಗ್ ಕೊಡ್ತಾರೆ. ಸೊ ಅದೇ QS ರ್ಯಾಂಕಿಂಗು. ಈ ರ್ಯಾಂಕಿಂಗಲ್ಲಿ ಭಾರತ ಸ್ಥಾನ 4. ಇವ್ರು ಯಾವ ಥರ ರ್ಯಾಂಕಿಂಗ್ ಕೊಡ್ತಾರೆ ಅದೆಲ್ಲ ನಾವು PhD ಮಾಡೋದು ಬೇಕಾಗಿಲ್ಲ. ಇತ್ತೀಚೆಗೆ ಭಾರತ ದೇಶದ ಅತಿ ದೊಡ್ಡ ಹವಾಮಾನ ಗಡಿಯಾರ ಸ್ಥಾಪನೆ ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ನವದೆಹಲಿ. ಇತ್ತೀಚೆಗೆ ಯಾವ ಸಂಸ್ಥೆಯು ಜಾಗತಿಕ ಹೈಪರ್ಲೂಪ್ ಸಮ್ಮೇಳನದ ಆಯೋಜನೆ ಮಾಡಿತು? ಇದರ ಉತ್ತರ IIT ಮದ್ರಾಸ್. ಹೈಪರ್ಲೂಪ್ ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟು. ಏನಪ್ಪ ಹೈಪರ್ಲೂಪ್ ಅಂದರೆ, ಇದು ಮೇಲ್ ಕಾಣಿಸ್ತಿದೆಯಲ್ಲ, ಇದಕ್ಕೇನಂತ ಕರೀತಾರೆ ಅಂದರೆ ಸೀಲ್ಡ್ ಟ್ಯೂಬ್. ಇದೊಂದು ಸೀಲ್ಡ್ ಟ್ಯೂಬ್. ಇದ್ರ ಒಳಗಿರೋದಕ್ಕೆ ಇದಕ್ಕೇನಂತ ಕರೀತಾರೆ ಅಂದರೆ ಪ್ಯಾಸೆಂಜರ್ ಪಾಡ್. ಸೊ ಏನಾಗುತ್ತೆ, ಹೈಪರ್ಲೂಪ್ ಆ್ಯಕ್ಚುಲಿ ಇದೊಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ಫಿಫ್ತ್ ಮೋಡ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ನ ಫಿಫ್ತ್ ಮೋಡ್ ಅಂತ ಕರೀತಾರೆ ಇದಕ್ಕೆ. ಸೊ ಹೈಪರ್ಲೂಪಲ್ಲಿ ಏನಾಗುತ್ತೆ, ನಾರ್ಮಲ್ ಟ್ರೈನಿಗೂ ಮತ್ತು ಹೈಪರ್ಲೂಪ್ಗೆ ಏನು ಡಿಫ್ರೆನ್ಸಪ್ಪ ಅಂದರೆ, ನೋಡಿ ಯಾವುದೇ ಒಂದು ವಸ್ತು ಮುಂದಕ್ಕೆ ಓಡಬೇಕಂದ್ರೆ ಅದಕ್ಕೆ ಎರಡು ಥಿಂಗ್ಸ್ಗಳು ಸ್ಲೋ ಮಾಡುವಂಥ ಕೆಲಸ ಮಾಡ್ತವೆ. ಒಂದು ಅದಕ್ಕೆ ತಟ್ಟುವಂಥ ಗಾಳಿ, ಏರ್ನ ಪ್ರೆಷರ್ ಆಗಿರೋದು. ಎರಡನೇದು ಫ್ರಿಕ್ಷನ್, ಘರ್ಷಣೆ. ಇವೆರಡೂ ಏನು ಮಾಡ್ತವೆ, ಯಾವುದೇ ಒಂದು ವಸ್ತು ಮುಂದಕ್ಕೆ ಹೋಗಬೇಕಂದ್ರೆ ಅದನ್ನು ತಡೆಯುವಂಥ ಕೆಲಸ ಮಾಡ್ತವೆ. ಸೊ ಅವೆರಡೂ ಕೂಡ ಇಲ್ಲದಂತೆ ಮಾಡೋದೇ ಹೈಪರ್ಲೂಪು. ಸೊ ಹೈಪರ್ಲೂಪಲ್ಲಿ ಏನಾಗುತ್ತೆ, 2 ಮ್ಯಾಗ್ನೆಟ್ಗಳು ಅಟ್ಯಾಚ್ ಆಗುತ್ತೆ ಇದಕ್ಕೆ ಹೈಪರ್ಲೂಪಲ್ಲಿ. ಇದು ಕಾಣಿಸ್ತಿರೋದು ಇದಕ್ಕೇನಂತ ಕರೀತಾರೆ, ಇದೊಂದು ಟ್ರ್ಯಾಕ್, ರೈಲ್ವೆ ಟ್ರ್ಯಾಕ್ ಥರ ಇದೊಂದು ಟ್ರ್ಯಾಕ್. ಬಟ್ ಈ ಪಾಡ್ ಇದೆಯಲ್ಲ, ಈ ಪಾಡು ಮತ್ತು ಈ ಟ್ರ್ಯಾಕ್ ಮಧ್ಯೆ ಯಾವುದೇ ಥರದ ಕನೆಕ್ಷನ್ ಇರಲ್ಲ. ಈ ಪಾಡ್ ಕಂಪ್ಲೀಟ್ಲಿ ಗಾಳಿಯಲ್ಲಿ ತೇಲ್ತಾ ಇರುತ್ತೆ ಸ್ವಲ್ಪ ಮೇಲ್ಗಡೆ. ಸೊ ಏನಾಗುತ್ತೆ, ಫಾರ್ ಎಕ್ಸಾಂಪಲು ಈ ಥರ ಒಂದು ಟ್ರ್ಯಾಕ್ ಇದೆ ಅಂದ್ಕೊಳ್ಳಿ. ಈ ಟ್ರ್ಯಾಕಲ್ಲಿ ಇದು ಹೈಪರ್ಲೂಪು. ಸೊ ಈ ಟ್ರ್ಯಾಕ್ ಮತ್ತು ಈ ಹೈಪರ್ಲೂಪ್ ಮಧ್ಯೆ ಯಾವುದೇ ಕನೆಕ್ಷನ್ ಇರಲ್ಲ. ಇಲ್ಲೊಂದು ಮ್ಯಾಗ್ನೆಟ್ ಅಟ್ಯಾಚ್ ಇರುತ್ತೆ, ಇನ್ನೊಂದು ಮ್ಯಾಗ್ನೆಟ್ ಇಲ್ಲಿರುತ್ತೆ. ಹೈಪರ್ಲೂಪ್ ನಾವು ಮೇನ್ ಫೀಚರ್ ಏನಪ್ಪ ಅಂದರೆ, ಈ ಮ್ಯಾಗ್ನೆಟ್ ಏನು ಮಾಡುತ್ತೆ, ಈ ಪಾಡನ್ನು ಸ್ವಲ್ಪ ಟ್ರ್ಯಾಕಿಂದ ಮೇಲೆ ಇರುವಂಥ ಪೊಸಿಷನಲ್ಲಿ ಸುತ್ತಿಸ್ತಾ ಇರುತ್ತೆ. ಇನ್ನೊಂದು ಇಲ್ಲಿ ಅಟ್ಯಾಚ್ ಆಗಿರುವಂಥ ಮ್ಯಾಗ್ನೆಟ್ ಏನು ಮಾಡುತ್ತೆ, ಇದನ್ನು ಮುಂದೆ ತಳ್ಳಲು ಹೆಲ್ಪ್ ಮಾಡುತ್ತೆ. ಸೊ ಈ ಥರ 2 ಮ್ಯಾಗ್ನೆಟ್ಗಳಿಂದ ಇದು ಮುಂದೆ ಹೋಗುತ್ತೆ. ಫೈನಲಿ ಇದರಲ್ಲಿ ಈ
ಸೀಲ್ಡ್ ಟ್ಯೂಬಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರುತ್ತೆ. ವ್ಯಾಕ್ಯೂಮ್ ಅಂದರೆ ಅಲ್ಲಿ ಯಾವುದೇ ಥರ ಏರ್ ಇರಲ್ಲ. ವ್ಯಾಕ್ಯೂಮ್ ಕ್ರಿಯೇಟ್ ಆಗಿಬಿಟ್ಟು ಇದು ತುಂಬ ಅಲ್ಟ್ರಾ ಹೈ ಸ್ಪೀಡಲ್ಲಿ ಮುಂದೆ ಹೋಗ್ತಾ ಇರುತ್ತೆ. ಸೊ ನಾನು ಇಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಅಷ್ಟೊತ್ತಿಗೆ ಇದು ಆಲ್ಮೋಸ್ಟ್ 100-120 ಕಿಲೋಮೀಟರ್ ಕ್ರಾಸ್ ಮಾಡಿರುತ್ತೆ. ಸೊ ಅಷ್ಟೊಂದು ಅಲ್ಟ್ರಾ ಹೈ ಸ್ಪೀಡಲ್ಲಿ ಮೂವ್ ಆಗುವಂಥ ಒಂದು ಟೆಕ್ನಾಲಜಿ ಇದೆ ಹೈಪರ್ ಲೂಪ್. ಇತ್ತೀಚೆಗೆ DRDOದಿಂದ ಜಲಾಂತರ್ಗಾಮಿ ವಿರೋಧಿ ಕ್ಷಿಪಣಿ ವ್ಯವಸ್ಥೆ ಸ್ಮಾರ್ಟ್ ಯಶಸ್ವಿ ಪರೀಕ್ಷೆ ಮಾಡಲಾಗಿದ್ದು, ಇದರ ಫುಲ್ ಫಾರ್ಮ್ ಏನು? ಸೂಪರ್ಸೋನಿಕ್ ಮಿಸೈಲ್ ಅಸಿಸ್ಟೆಂಟ್ ರಿಲೀಸ್ ಆಫ್ ಟೊರ್ಪೆಡೋ ಸಿಸ್ಟಮ್ ಫ್ಲೈಟ್. ಫಸ್ಟ್ ಆನ್ಸರ್ ಈಸ್ ರೈಟ್ ಒನ್. 2024ರ ಲತಾ ದೀನಾನಾಥ್ ಮಂಗೇಶ್ಕರ್ ಪುರಸ್ಕಾರ ಯಾರಿಗೆ ದೊರೆತಿದೆ? ಸೊ ಐ ಥಿಂಕ್ ದಿಸ್ ಮಸ್ಟ್ ಬಿ ದ ಲಾಸ್ಟ್ ಕ್ವಶನ್. ಇದರ ಸರಿಯಾದ ಉತ್ತರ ಅಮಿತಾಬ್ ಬಚ್ಚನ್. ಇದಿಷ್ಟು ಇವತ್ತಿನ ಎಕ್ಸ್ಪ್ಲನೇಷನ್. ಸೊ ಥ್ಯಾಂಕ್ ಯು.